ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ರು? ಸ್ವರಾಜ್ಯ. ಯಾವುದಂತೆ? ಸ್ವರಾಜ್ಯ. ನಿಮ್ಮಲ್ಲಿ ಒಂದು ರಾಜ್ಯ ಇದೆಯಾ, ಎರಡು ರಾಜ್ಯ ಇದೆಯಾ? ಎರಡಿದೆ. ಯಾವುದದು? ಒಂದು ಸ್ವರಾಜ್ಯ, ಇನ್ನೊಂದು ಮಾಯಾ ರಾಜ್ಯ. ಒಂದು ಆತ್ಮದ ರಾಜ್ಯ, ಇನ್ನೊಂದು ಶರೀರದ ರಾಜ್ಯ. ಆತ್ಮದ ರಾಜ್ಯ ಯಾವುದು? ಆತ್ಮದ ರಾಜ್ಯ ಯಾವುದು? ಆತ್ಮವನ್ನ ಸ್ವಚ್ಛ ಮಾಡಬೇಕು, ಪವಿತ್ರ ಮಾಡಬೇಕು, ಸಂಪಾದನೆ ಮಾಡಬೇಕು, ಸಾಲ ತೀರಿಸಬೇಕು, ಉಳಿತಾಯ ಮಾಡಬೇಕು, ದಾನ ಮಾಡಬೇಕು, ಸಮಸ್ಯೆ ಪರಿಹಾರ ಮಾಡಬೇಕು. ಇದು ಯಾವ ರಾಜ್ಯ? ಆತ್ಮದ ರಾಜ್ಯ. ಶರೀರದ ರಾಜ್ಯ ಯಾವುದು? ಬಿಲ್ಡಿಂಗ್ ಮಾಡೋದು, ಆಸ್ತಿ ಮಾಡೋದು. ಒಳ್ಳೊಳ್ಳೆ ಊಟ ತಿಂಡಿ ಕೊಡಬೇಕು, ವೈಷ್ಣೋದೇವಿ ನೋಡ್ಲಿಕ್ಕೆ ಹೋಗ್ಬೇಕು, ಒಳ್ಳೆ ಹೆಸರು ಬೇಕು, ಎಲ್ಲ ಸಾಧನವನ್ನು ಸ್ಟಾಕ್ ಮಾಡ್ಕೊಳ್ಬೇಕು, ನಮ್ಮ ಕುಟುಂಬದವ್ರು ತುಂಬಾ ಚೆನ್ನಾಗಿರ್ಬೇಕು, ದಿನದಲ್ಲಿ ಸ್ವಲ್ಪ ಹೊತ್ತು ಸೀರಿಯಲ್ ನೋಡಬೇಕು, ಯೂಟ್ಯೂಬ್ ನೋಡಬೇಕು, ಬಂಗಾರ ನೆಕ್ಲೆಸ್ ಬೇಕು. ಇದ್ಯಾವ ರಾಜ್ಯ? ಶರೀರದ ರಾಜ್ಯ. ಹಾಗಿದ್ರೆ ದಿನಕ್ಕೆ ಎಷ್ಟು ಸಮಯ ನಿಮ್ಮದು ಯಾವ ರಾಜ್ಯದ ಕಡೆಗೆ ಗಮನ ಇದೆ? ನಿಮ್ಮ ವರ್ತಮಾನ ಸಮಯದ ವೈಯಕ್ತಿಕ ಜೀವನದಲ್ಲಿ ಎರಡು ರಾಜ್ಯ ಇದ್ರೆ ಏನಾಗ್ತದೆ? ಆತ್ಮದ ಉನ್ನತಿ ಆಗಲಾರ. ಎರಡೂ ರಾಜ್ಯ ಇದ್ರೆ ನಾಟಕದಲ್ಲಿ ಎರಡೂ ರಾಜ್ಯ ಭಾರ ಮಾಡೋರು ಯಾರು, ಯಾವಾಗ? ಸಂಗಮ ಯುಗದಲ್ಲಿ ಮಾತ್ರ. ಎರಡೂ ರಾಜ್ಯ ಮಾಡೋರು ದ್ವಾಪರ ಕಲಿಯುಗದಲ್ಲಿ ಅಲ್ವಾ? ಅಲ್ಲಿ ಯಾಕಂತಂದ್ರೆ ರಾವಣನು ಕೂಡ ಇರ್ತಾನೆ, ರಾಮ ಬೇಕು ಬೇಕು ಅಂತ ಅನಿಸ್ತಾ ಇರ್ತದೆ. ರಾಮ ಯಾರು ಅಂತ ಏನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಎರಡೂ ರಾಜ್ಯ ನಡೆಯುವುದು ಯಾವುದು? ದ್ವಾಪರ ಕಲಿಯುಗ. ಸಂಗಮ ಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ನಡೀತದೆ, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಬಿಟ್ಟಿರೋದು ಅಲ್ವಾ? ಸತ್ಯುಗದಲ್ಲಿ ಇಲ್ಲ, ಒಂದೇ ರಾಜ್ಯ. ಹಾಗಿದ್ರೆ ನಾವ್ ಯಾವ ಸಂಸ್ಕಾರ ಇವಾಗ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು? ಒಂದು ರಾಜ್ಯದ. ಹಂಗಂದ್ರೆ ಏನರ್ಥ? ಆತ್ಮಾಭಿಮಾನ. ಹಂಗಂದ್ರೆ ಆತ್ಮಕ್ಕೆ ಬೇಕಾಗಿರುವಂಥದ್ದು ಪರಮಾತ್ಮನ ಶಕ್ತಿ ಏನ್ ಬೇಕು ಅದರ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕೇ ಹೊರತು ವಿಕಾರದ ಬಗ್ಗೆ, ಇಂದ್ರಿಯ ಸುಖಕ್ಕೆ ಅಥವಾ ಶಾರೀರಿಕವಾದಂತ ಸಾಧನಗಳ ಸುಖದ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬಾರದು. ಒಂದ್ ಕಡೆ ಟೊಮೆಟೊ ಹಣ್ಣು ಇಟ್ಕೊಳ್ಳೋದು, ಪಕ್ಕದಲ್ಲಿ ಕೊಳ್ತು ಹೋಗಿರೋದು ಇಟ್ಕೊಳ್ಳೋದು, ಏನಾಗ್ತದೆ? ಕೂಡ ಕೊಳ್ತೋಗುತ್ತೆ ಅಲ್ವಾ? ಹಾಗೇನೆ ಒಂದ್ ಕಡೆಗೆ ಬಾಬಾ ಬಾಬಾ ಅಂತ ಹೇಳೋದು, ಇನ್ನೊಂದ್ ಕಡೆಗೆ ಆತ್ಮ ಆತ್ಮ ಅಂತ ಹೇಳೋದು, ಇನ್ನೊಂದ್ ಕಡೆಗೆ ನನ್ನ ಮಗ, ನನ್ನ ಸೊಸೆ, ನನ್ನ ಪತಿ ಅಂತ ಹೇಳೋದು. ಅವಾಗ ಏನಾಯ್ತು? ಇಲ್ಲಿ ಆತ್ಮ ಎಲ್ಲಿ ಬಂತು? ನನ್ನ ಪತಿಗೆ ಹೀಗೆ ಮಾಡು, ನನ್ನ ಮಕ್ಕಳಿಗೆ ಹೀಗೆ ಮಾಡು. ಅವಾಗ ಏನಾಗ್ಬಿಡ್ತು? ದೇಹಭಾನ ಬಂದ್ಬಿಡ್ತಲ್ವಾ? ಅಲ್ಲಿ ಮೋಹ ಬಂದ್ಬಿಡ್ತು ತಾನೆ? ವಿಶ್ವ ಕಲ್ಯಾಣ ಬಂತ ಅಲ್ಲಿ? ಇಲ್ಲ. ಸ್ವಾರ್ಥ ಬಂದ್ಬಿಡ್ತು, ನನ್ನ ಮನೆ, ನನ್ನ ಮಕ್ಕಳು ಅಲ್ವಾ? ಅವಾಗ ಬಾಬಾ ಕೇಳ್ತಾರೆ, ಮಕ್ಕಳೇ, ಪ್ರತಿದಿನ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ನಿಮ್ಮ ಕರ್ಮದಲ್ಲಿ ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಯಾವ ರಾಜ್ಯ ಇದೆ ನಡೀತಾ ಇದೆ. ಶಾರೀರಿಕ ಇಂದ್ರಿಯ ಸುಖದ ಕಡೆಗೆ ನನ್ನ ಒಲವು, ಗಮನ, ಸಮಯ ಹೆಚ್ಚಿಗೆ ಇದೆಯೋ, ಆಧ್ಯಾತ್ಮಿಕ ಉನ್ನತಿ ಕಡೆಗೆ ನನ್ನ ಗಮನ ಹೆಚ್ಚಿಗೆ ಇದೆಯೋ ಅಂತ ನಾನೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ವಾಸ್ತವಿಕ ರೂಪವನ್ನ ನೋಡಿದಾಗ ಇವತ್ತಿನ ದಿನದಲ್ಲಿ ಜನ ಯಾವ್ದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಿದ್ದಾರೆ? ತನು, ಧನ, ಜನ.
ಯಾವ್ದ್ರ ಕಡೆಗೆ? ತನು ಧನ ಜನ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬೇಕಾದ್ರೆ ಆತ್ಮವನ್ನು ಶುದ್ಧಿ ಮಾಡೋದಿಲ್ಲ, ಆದ್ರೆ ಡ್ಯೂಟಿಗೆ ಹೋಗ್ಬೇಕಾದ್ರು ಕನ್ನಡಿ ಎದ ಕಡೆಗೆ? ಶರೀರ ಶರೀರನ ಸುಂದರ ಯಾವ್ದಿಂದ? ಸ್ನೋ ಪವರ್. ಸ್ನೋ ಪೌಡ್ರು, ಫೇರ್ ಅಂಡ್ ಲವ್ಲಿ, ಲಿಪ್ಸ್ಟಿಕ್ಕು, ಹೇರ್ ಡಾಯಿ, ಆಮೇಲೆ ನೇಲ್ ಪಾಲಿಶು. ಅಂದ್ರೆ ಶರೀರವನ್ನ ಸುಂದರ ಮಾಡೋದ್ರ ಕಡೆಗೆ ನಮ್ದೇನಿದೆ? ಹೆಚ್ಚಿನ ಒಲವಿದೆ. ಶರೀರಕ್ಕೂ ಬೇಕಾದಷ್ಟು ಕಾಯಿಲೆ ಇದೆ, ಅದಕ್ಕಿಂತ ಹೆಚ್ಚಿಗೆ ಆತ್ಮ ಕಾಯಿಲೆ ಇದೆ, ಆದ್ರೆ ಅದನ್ನು ಸ್ವಚ್ಛ ಮಾಡೋದ್ರ ಕಡೆ ನಮ್ಮ ಗಮನ ಇಲ್ಲ. ಈ ಒಂದು ಏನು ಆ ಜಡವಾಗಿರುವಂತಹ ಶರೀರವನ್ನ ಸುಂದರ ಮಾಡೋದಲ್ಲಿ ನಮ್ದೇನಿದೆ? ಹೆಚ್ಚಿನ ಸ್ವಾಮಿ. ಗಮನ ಹೇಳುವಂಥದ್ದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಡ್ಕೊಳ್ಳಿ, ನೋಡ್ಕೊಳ್ಳಿ. ನಿಮ್ಮಲ್ಲಿ 2 ರಾಜ್ಯ ಇಲ್ಲ ತಾನೇ? ಬಾಬನ್ ಮನೆಗೆ ಬಂದಾಗ ಬಾಬನ್ ರಾಜ್ಯ, ಲೌಕಿಕದಲ್ಲಿ ಇದ್ದಾಗ ಏನ್ ಮಾಡೋದು ರಾಕೇಶ್ ಅಣ್ಣ? ಲೌಕಿಕದಲ್ಲಿದ್ದಾಗ್ಲೂ ಕೂಡ ಈಗ ರಾಮರಾಜ್ಯನೇ ಅಣ್ಣ ಇದೆಯಾ? ಮಾಡ್ತಾ ಇದ್ದೀವಿ ಅಣ್ಣ, ಪ್ರಯತ್ನದಲ್ಲಿ. ಬಾಬನ್ ಮನೇಲಿ ಇದ್ದಾಗ ಈಶ್ವರಿ ಜ್ಞಾನದ ಕ್ಲಾಸ್ ಕೇಳೋದು, ಮುರ್ಲಿ ಕೇಳೋದು, ಸರಿನಾ? ಲೌಕಿಕ ಮನೆಗೆ ಹೋದ ತಕ್ಷಣ ಏನ್ ಮಾಡೋದು? ಯೂಟ್ಯೂಬ್ ನೋಡೋದು, ಫಿಲ್ಮ್ ನೋಡೋದು, ಸೀರಿಯಲ್ ನೋಡೋದು. ಅವಾಗ ಏನಾಯ್ತು? ಎರಡು ಮಿಕ್ಸ್ ಆಗುತ್ತೆ ಅಣ್ಣ. 2 ರಾಜ್ಯ ಇದೆ ಅಂದ್ಮೇಲೆ ಇನ್ನೂ ಅದರ ಕಡೆಗೆ ನಿಮಗೆ ಆಸಕ್ತಿ, ಇಚ್ಛೆ ಇದೆ. ಇನ್ನೂ ಸಂಪೂರ್ಣವಾಗಿ ಈಶ್ವರನ ಕಡೆಗೆ ನಿಮ್ಮ ಮನಸ್ಸು ಪರಿವರ್ತನೆ ಆಗಿಲ್ಲ. ಹಾಗಿದ್ರೆ ಯಾವ ರಾಜ್ಯ ಸ್ಟ್ರಾಂಗ್ ಆಗಿದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಭವಿಷ್ಯಕ್ಕೆ ವಿಶೇಷತಾ ಹೈ ಹಿ ಏಕ ರಾಜ್ಯಕ್ಕೆ. ಭವಿಷ್ಯದಲ್ಲಿ ಏನಿರ್ತದೆ? ಒಂದೇ ರಾಜ್ಯ ಇರ್ತದೆ, ಒಂದೇ ರಾಜ್ಯ ಇರ್ತದೆ, ಒಂದೇ ಭಾಷೆ ಇರ್ತದೆ, ಒಂದೇ ಧರ್ಮ ಇರ್ತದೆ ಅಲ್ವಾ? ಈಗ ಒಬ್ಬೊಬ್ರದ್ದು ಒಂದೊಂದು ರಾಜ್ಯ, ಒಬ್ಬರು ಹೇಳ್ದಂಗೆ ಇನ್ನೊಬ್ರು ಕೇಳೋದಿಲ್ಲ ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಮನೆಯಲ್ಲಿ ಒಂದೇ ವೆರೈಟಿ ತಿಂಡಿ ಆಗ್ತಿದ್ದು, ಬೇಕಾದ್ರೆ ತಿನ್ಬೇಕಿಲ್ಲ ಅಂತಂದ್ರೆ ಇಲ್ಲ. ಇಲ್ಲ. ಇವತ್ತು ಪತಿಗೆ ಒಂದ್ ರೀತಿ, ಮಕ್ಕಳಿಗೆ ಒಂದ್ ರೀತಿ, ದೊಡ್ಡ ಮಗನಿಗೆ ಒಂದ್ ರೀತಿ, ಚಿಕ್ಕ ಮಗನಿಗೆ ಒಂದ್ ರೀತಿ ತಿಂಡಿಗಳೇನಾಗ್ಬಿಟ್ಟಿದಾವೆ? Variety ಅದಾಗೋದಿಲ್ಲಪ್ಪ, ನಮ್ಮನೆಯವ್ರಿಗೆ ಇದಾಗೋದಿಲ್ಲಪ್ಪ, ಅವರಿಗೆ ಕಾಯಿಲೆ ಇದೆ. ಓಕೆ, ಕಾಯಿಲೆ ಬಂದ್ಬಿಟ್ಟು ನೀವು ಆಹಾರದಲ್ಲಿ ಚೇಂಜಸ್ ಮಾಡ್ತೀರಾ, ಓಕೆ, ನೋ ಪ್ರಾಬ್ಲಮ್. ಆದರೆ ನಾಲ್ಗೆ ರುಚಿಗೋಸ್ಕರ ಚೇಂಜ್ ಮಾಡ್ತಾರಲ್ಲ, ಅದೇನಾಗಿದೆ? ಅದೇ ರೀತಿ ನಾವು ಆ ಸಂಸ್ಕಾರವನ್ನ ಕೊಟ್ಟಾಗ ಹೊರಗಡೆ ಹೋದಾಗ್ಲೂ ಕೂಡ ಅವ್ರೇನ್ ಮಾಡ್ತಾರೆ? ಅದೇ ಸಂಸ್ಕಾರವನ್ನ ಬೆಳೆಸ್ಕೊಂಡು ಬರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಭಗವಂತ ಹೇಳುವಂತಹ ಒಂದೇ ರಾಜ್ಯ ಇದೆಯೋ, ಅಥವಾ ನಿಮ್ಮ ಮನಮತ ಹೇಳುವಂತಹ ಪರಮತ, ಬೇರೆ ಆತ್ಮಗಳು ಹೇಳುವಂತಹ, ಗೂಗಲ್ ಯೂಟ್ಯೂಬ್ ಹೇಳುವಂತಹ ಮತ ನಿಮ್ಮಲ್ಲಿ ಜೊತೆಗೆ ಇದೆಯೋ? ಜೊತೆಗೆ ಯೂಟ್ಯೂಬ್, ಗೂಗಲ್ಲು, ಬೇರೆ ಆತ್ಮಗಳು, ನಿಮ್ಮ ಮನಸ್ಸು, ಇನ್ನೊಂದು ಎಕ್ಸ್ಟ್ರಾ ಇದೆ. ಯಾವುದು? ಸ್ಪೆಷಲ್ ಪರಮತ. ನಾವು ಬಾಬನ ಮುರಳಿಗಿಂತ ಅಣ್ಣಂದಿರ ಅಕ್ಕಂದಿರ ಕ್ಲಾಸಿನ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಅದು ಶ್ರೀಮತನೋ ಪರಮತನೋ? ಪರಮತ ಪರಮತ. ಶ್ರೀಮತ ಯಾವುದು? ಹೇಳಿದ ಮಾತು. ಈಗ ಬಾಬಾ ಕಾ ಸುನು, ಬ್ರಹ್ಮ ಬಾಬಾ ಕೋ ಫಾಲೋ ಕರೋ, ಎರಡೇ ಹೇಳಿದ್ದಾರೆ ಬಾಬಾ. ಹೇಳಿದಾರೆ ತಾನೆ? ಅವರು ನೆಕ್ಸ್ಟ್ ಬರುವಂತಹ ದಾದಿಯರ ಬಗ್ಗೆನೂ ಕೂಡ ಬಾಬಾ ಹೇಳಿಲ್ಲ. ಯಾರ ಬಗ್ಗೆ ಹೇಳಿದ್ದಾರೆ? ಏಕ್ ಶಿವ ಬಾಬಾ ಕೋ ಯಾದ್ ಕರೋ, ಬ್ರಹ್ಮ ಬಾಬಾ ಕೋ ಫಾಲೋ ಕರೋ. ಅಂದ್ರೆ ನಿಮ್ಮದು ಮುರಳಿ ಆಧಾರಿತವಾದಂತ ಜೀವನ ಇರಬೇಕು. ಆ ಮುರಳಿಯನ್ನು ಕೂಡ ಹಿಂದಿ ಮುರಳಿನೇ ಇರಬೇಕು, ಕನ್ನಡ ಮುರಳಿ ಇರಬಾರ್ದು. ಯಾಕೆ? ಪರಮತ ಸೇರಿರುತ್ತೆ. ಯಾಕಂದ್ರೆ ಅದರಲ್ಲಿ ಶಬ್ದಗಳು ಯಾವುದೋ ಒಂದು ವ್ಯಕ್ತಿ ಸೇರಿ ಇರ್ತದೆ, ಮೀನಿಂಗ್ ಚೇಂಜ್ ಆಗಿಬಿಡ್ತದೆ. ಶಬ್ದ ಸರಿ ಬಂದಿಲ್ಲ ಅಂತಂದ್ರೆ, ಟೈಪಿಂಗ್ ಮಿಸ್ಟೇಕ್ ಆಯಿತು ಅಂತಂದ್ರೆ ತೊಂದರೆ ಆಗತ್ತೆ. ಅದಕ್ಕಾಗಿ ಹಿಂದಿ ಮುರಳಿಯ ಆಧಾರದಲ್ಲೇ ನೀವು ಶ್ರೀಮತವನ್ನ ಡೈರೆಕ್ಟ್ ಪರಮಾತ್ಮನಿಂದ ಏನ್ ಮಾಡಬೇಕು? ತೆಗೆದುಕೊಳ್ಬೇಕಾಗತ್ತೆ. ಅವಾಗ ಏನಾದ್ರೂ ಕೂಡ ಯಾರನ್ನು ಕೇಳಬೇಕು ನೀವು? ಜಗಳ ಮಾಡೋದು ಯಾರ ಜೊತೆಗೆ? ಪ್ರೀತಿ ಮಾಡೋದು ಯಾರ ಜೊತೆಗೆ? ಮಲ್ಗೋದು ಯಾರ ಜೊತೆಗೆ? ಬಾಬಾ ಅಳೋ ಅಂತ ಅಳೋದು ಯಾರ ಜೊತೆಗೆ? ಬಾಬಾ ಜೊತೆ. ಖುಷಿಯಿಂದ ವೀಕೆಂಡ್ ಟ್ರಿಪ್ಪಿಗೆ ಹೋದ ಯಾರ ಜೊತೆಗೆ? ಬಾಬಾ ಹೇಳಿದಾರೆ ಬರ್ತೀನಿ ಅಂತ. ವೀಕೆಂಡ್ ಟ್ರಿಪ್ಪಿಗೆ ನಾನು ಬರ್ತೇನೆ ಅಂತ ಬಾಬಾ ಹೇಳಿದಾರ, ಅಥವಾ ಅದು ಶ್ರೀಮತನ? ಇಲ್ಲ, ಪರಮತ.
ಓಕೆ, ಬಟ್ಟಿಗೋಸ್ಕರ ಹೋಗ್ತೀರಾ, ಈಶ್ವರಿ ಸೇವೆಗೋಸ್ಕರ ಹೋಗ್ತೀರಾ? ಓಕೆ, ಹಾ, ಈಶ್ವರಿ ಸೇವೆ ಅಂತಂದ್ರೆ ಈಶ್ವರಿ ಪರಿವಾರದವ್ರ ಜೊತೆ ನಾನು ಊರು ಸುತ್ತಲಿಕ್ಕೆ ಹೋಗುತ್ತೆ, ಅದು ಈಶ್ವರಿ ಸೇವೆ ಅಲ್ಲ. ಹಾ, ಈಶ್ವರಿ ಸೇವೆ ಅಂತಂದ್ರೆ ಎಲ್ಲಿ ಇರಬೇಕು? ಬಡ್ಡಿಯಲ್ಲಿ. ಅಲ್ಲಿ ಜ್ಞಾನ ಚಿಂತನೆ ಇರಬೇಕು, ಅಲ್ಲಿ ತಪಸ್ಸು ಇರ್ಬೇಕು. ಹೌದಣ್ಣವ್ರೆ, ನಾವು ಮನೇಲೆಲ್ಲ ಮಸಾಲೆ ಪುರಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಯಾವುದೋ ಗಾರ್ಡನಿಗೆ ಹೋಗ್ತೀವಿ, ಟೂರಿಗೆ ಹೋಗ್ತೀವಿ. ಅಲ್ಲೊಂದು ಅರ್ಧ ಗಂಟೆ ಏನು ಮಾಡ್ತೀವಿ, ಮುರಳಿ ಕ್ಲಾಸು ಕೂಡ ಮಾಡ್ತೀವಿ. ಉಳಿದಿದ್ದ ಟೈಮ್ನಲ್ಲಿ ಆಟ ಆಡೋದು, ಮತ್ತೊಂದು ಮಗದೊಂದು ಎಲ್ಲ ಮಾಡಿಬಿಟ್ಟು ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ಮಾಡಿ ತಿನ್ಕೊಂಡು ಮುಗಿದ್ಬಿಟ್ಟು ಮುಂದಿನ ವಾರ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಬರೋದು. ಬರ್ತೀವಿ. ಇದು ಶ್ರೀಮತ ಅಲ್ವಾ? ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಯಾವ ರಾಜ್ಯ ಇದೆ ಅಂತ, ನಿಮ್ಗೆ ಯಾವುದಕ್ಕೆ ಆಸಕ್ತಿ ಇದೆ ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. तो अभी का अभ्यास भविष्य में चलता है. ಈಗ ನಿಮ್ಮ ಅಭ್ಯಾಸನೆ ಭವಿಷ್ಯದಲ್ಲಿ ಏನಾಗ್ತಾ ಇರ್ತದೆ? ನಡೀತಾ ಇರ್ತದೆ. ಅಂದಮೇಲೆ ಆದ್ಮೇಲೆ ಭವಿಷ್ಯಕ್ಕೆ ವಿಶ್ವ ಮಹಾರಾಜನಾಗಬೇಕು ಅಂತಂದ್ರೆ ಈಗ ನಿಮ್ಗೆ ಏನಿರ್ಬೇಕು? ಒಂದೇ ವಿಶ್ವದ ರಾಜ್ಯ. ಪಾಲನೆ, ವಿಶ್ವಕ್ಕೆ ಸಹಾಯ, ವಿಶ್ವದ ರಕ್ಷಣೆ, ಅದ ಕಡೆ ನಮ್ ಗಮನ ಇರ್ಬೇಕಲ್ವಾ? ಯಾರು ಕೂಡ ಬಾಬಾ ಹೇಳ್ತಾರೆ ರಾಮ ಸೀತೆಗೆ ಕೈ ಎತ್ತೋದಿಲ್ಲ. ಕೈ ಎತ್ತೋದು ಯಾವುದಕ್ಕೆ? ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ. ಅವಾಗ ಆ ಗುಣಗಳು ಇವಾಗ ಬರಬೇಕೋ ಬೇಡವೋ? ಬರ್ಬೇಕು. ಬರ್ಬೇಕು. ಅಂದಮೇಲೆ ಸರ್ವರಿಗೆ, ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ಭಗವಂತನ ಶಕ್ತಿಯನ್ನು ಕೊಡುವುದರ ಮೂಲಕ ಅವರ ಸಮಸ್ಯೆಗಳ ಪರಿಹಾರ ಮಾಡಿ ಸಂಪೂರ್ಣವಾದಂತಹ ಏನಿರಬೇಕು? ಪವಿತ್ರತೆ. ಸಂಪೂರ್ಣವಾದಂತಹ ನಿಮ್ಮ ರಾಜ್ಯ ಸುಭಿಕ್ಷವಾಗಿ ಇರಬೇಕಾಗ್ತದೆ. ಅದರ ಕಡೆಗೆ ನೀವು ಗಮನವನ್ನ ಏನ್ ಮಾಡಬೇಕಾಗ್ತದೆ? ಕೊಡಬೇಕಾಗ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸರಿನಾ? ಹಾಗಿದ್ರೆ ನಿಮ್ಮ ಅಟೆನ್ಷನ್ ಅದ್ರ ಕಡೆಗೆ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. तो ಚೆಕ್ करो कि अभी स्वराज्य है. ಈಗ ನಿಮ್ದು ಸ್ವರಾಜ್ಯ ಇದೆಯಾ? ಸ್ವರಾಜ್ಯ ಅಂತಂದ್ರೆ ಏನು? ಆತ್ಮನ ರಾಜ್ಯ. ಸ್ವ ಅಂದ್ರೆ ಯಾರು? ನಾನು. ನೀವ್ಯಾರು? ಆತ್ಮ. ನಿಮ್ಮ ರಾಜ್ಯ ಅಂದ್ರೇನು? ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ. ರಾಜನ ಮಾತನ್ನ ಪ್ರಜೆಗಳು ಕೇಳ್ಬೇಕು. ಆವಾಗ್ಲೇ ಅವನಿಗೆ ಏನ್ ಹೇಳಲಾಗ್ತದೆ? ರಾಜ. ಸರಿ, ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳತ್ತಾ? ಇಲ್ಲ. ನಿಮ್ ನಾಲ್ಗೆ ನಿಮ್ ಮಾತು ಕೇಳತ್ತಾ? ಇಲ್ಲ. ನಿಮ್ ಕಣ್ಣು ನಿಮ್ ಮಾತು ಕೇಳತ್ತಾ? ಈಗ ನಿಮ್ಮ ಕರ್ಮೇಂದ್ರಿಯದ ಮೇಲೆ ನಿಮ್ಮ ರಾಜ್ಯ ಇಲ್ಲ ಅಂತಂದ್ರೆ ನಿಮ್ಮ ಪತಿ ನಿಮ್ ಮಾತು ಯಾಕೆ ಕೇಳ್ತಾರೆ? ನಿಮ್ಮ ಮಕ್ಕಳ ನಿಮ್ ಮಾತು ಯಾಕೆ ಕೇಳ್ತಾರೆ? ಪಂಚತತ್ವಗಳು ನಿಮ್ ಮಾತು ಯಾಕೆ ಕೇಳಬೇಕು? ಈಗ ಪಂಚತತ್ವಗಳು ನಿಮಗೆ ಬಿಸಿಯನ್ನ ಕೊಡ್ತಾ ಇದ್ದಾವೋ ತಂಪನ್ನ ಕೊಡ್ತಾ ಇದ್ದಾವೋ? ಬಿಸಿ. ಆ ಬಿಸಿ. ಯಾಕೆ ಬಿಸಿ ಕೊಡ್ಬೇಕು? ನೀವು ಪಂಚತತ್ವಕ್ಕೆ ಬಿಸಿ ಕೊಡ್ತಾ ಇದ್ದೀರಾ, ಅದಕ್ಕೆ ಅದು ನಿಮ್ಗೆ ಏನು ಕೊಡ್ತಾ ಇದೆ? ಅಣ್ಣವ್ರೆ, ನಾವೆಂತ ಬಿಸಿ ಕೊಡ್ತಾ ಇದ್ದೀವಿ? 5 ವಿಕಾರದ ಬಿಸಿ ಕೊಡ್ತಾ ಇದೀವಿ. ಪ್ರತಿದಿನ ದಿನಪೂರ್ತಿ ಎಷ್ಟು ಟೈಮ್ ಗುರ್ರ ಅಂತ ಹೇಳ್ತಾ ಇರ್ತೀರಾ? ಯಾವ್ದ್ರಿಂದ? ಸ್ಕೂಟ್ರಿಂದ, ಕಾರಿಂದ. ಏನೋ ಪೊಲ್ಯೂಷನ್. ಅದಲ್ಲ, ಮನಸ್ಸಿನಲ್ಲಿ ಸಿಟ್ಟು ಬಂದ್ಬಿಡು ಗುರ್ರ ಹೇಳೋದು. ಅದೇನ್ ಸೌಂಡ್ ಅಲ್ಲ, ಸ್ಕೂಟ್ರು ಕಾರಲ್ಲ. ಮನಸ್ಸಿನಲ್ಲಿ ಬಾಯಲ್ಲಿ ಜಗಳ ಗಲಾಟೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಪತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ವರನ ಸರಿ ಇಲ್ಲ, ಇಲ್ಲದಕ್ಕೆ ನಮ್ಮದು ಶಿವಬಾಬನೇ ಸರಿ ಇಲ್ಲ. ಯಾಕೆ ಹೇಳಿ? ನಾನು ಹೇಳಿದ್ದನ್ನ ಬಾಬಾ ಮಾಡ್ಕೊಡೋದೇ ಇಲ್ಲ ಅಲ್ವಾ? ಅದಕ್ಕಾಗಿ ಹಾಗಿದ್ರೆ ನಾವು ಆ ಮೂಲಕ ನಿರಾಕಾರ ರೂಪದಲ್ಲಿ ವಿಶ್ವಕ್ಕೆ ಶಾಂತಿ ಕೊಡ್ತಾ ಇದ್ದೀವೋ ವಿಕಾರವನ್ನ ಕೊಡ್ತಾ ಇದ್ದೀವೋ? ವಿಕಾರ ಕೊಡ್ತಾ ಇದೀವಿ. ನಿಮ್ಮಿಂದ ಹೋಗುವಂತ ಈ ವಿಕಾರದಿಂದ ಆ ಪಂಚತತ್ವಗಳಿಗೆ ಕಲ್ಯಾಣ ಆಗ್ತಾ ಇದೆಯೋ ಅಕಲ್ಯಾಣ ಆಗ್ತಾ ಇದೆಯೋ? ಕಲ್ಯಾಣ. ಓಕೆ, ನಾನೇನ್ ನಿರೀಕ್ಷೆ ಮಾಡ್ತೇನೆ ಅಂತಂದ್ರೆ ರಾಕೇಶನ ನನ್ನ ಎದುರುಗಡೆ ಬರಬೇಕು, ಅವ್ರ ಕೆನ್ನೆಗೆ ಒಂದು ನನ್ನ ರಪ್ ಅಂತ ಹೊಡಿಬೇಕು. ಯಾರಿಗೆ? ಅವನಿಗೆ ಹೊಡೆದ ಮೇಲೆ ಅವರು ನನಗೆ ಬಂದ್ಬಿಟ್ಟು ನನಗೆ ಮುದ್ದು ಮಾಡ್ಬೇಕು, ಮತ್ತೆ ಅವ್ನು ನನಗೆ ಐಸ್ ಕ್ರೀಮ್ ತಿನ್ಸ್ಬೇಕು. ಯಾರು? ನಾನೇನ್ ಮಾಡ್ಬೇಕು?
ಹೊಡಿಬೇಕು. 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 ಅವಾಗ ಅವ್ರಿಗೆ ತಂಪಾಗ್ತದೆ. ಅವಾಗ ಅವ್ರು ನನಗೆ ಐಸ್ ಕ್ರೀಮ್ ಅನ್ನ ಏನ್ ಮಾಡ್ತಾರೆ? ಇಲ್ಲ ಇಲ್ಲ, ರಿಟರ್ನ್ಸ್ ನೀವೇನ್ ಕೊಡ್ತೀರಾ ಅದೇ ಬರ್ತದೆ. ನಾವೇನ್ ಕೊಡ್ತೇವೆ ಅದೇ ತಾನೇ ಬರ್ತದೆ. ಹೌದು. ಈಗ ನೀವು ಪತಿ ಸರಿ ಇಲ್ಲ ಅಂದ್ರೆ ಅವರು ಕೂಡ ಏನ್ ಹೇಳ್ತಾರೆ, ಪತ್ನಿ ಸರಿ ಇಲ್ಲ. ನೀವು ಕೊಟ್ಟಿದ್ದೀನಿ ವಾಪಸ್ ಬರ್ತಾ ಇದೆಯಲ್ಲ. ನೀವು ಬಾಯಿಂದ ಕೊಡ್ತಿರೋ, ವಾಟ್ಸಪ್ ಮೆಸೇಜ್ ಇಂದ ಕೊಡ್ತಿರೋ, ಫೋನಲ್ಲಿ ಕೊಡ್ತಿರೋ, ಮನಸ್ಸಿಂದ ಕೊಡ್ತೀರಿ. ಏನು ಕೊಟ್ಟಿದ್ರು ಕೂಡ ಕೊಟ್ಟಿದೆ ತಾನೆ. ಹಣ ನೀವು ಕೈಯಲ್ಲಿ ಕೊಡ್ತಿರೋ, ಗೂಗಲ್ ಪೇನಲ್ಲಿ ಮಾಡ್ತಿರೋ, ಮನಿ ಆರ್ಡರ್ ಮಾಡ್ತಿರೋ, ಚೆಕ್ಕಲ್ಲಿ ಮಾಡ್ತಿರೋ, ಡಿಡಿಯಲ್ಲಿ ಮಾಡ್ತಿರೋ, ಏನು ಮಾಡಿದ್ರು ಹಣ ಹಣನೆ ಯಾರ ಹೆಸರಿಗಿದೆಯೋ ಅವ್ರಿಗೆ ಹೋಗ್ಬಿಟ್ಟು ಏನಾಗತ್ತೆ, ಜಮಾ ಆಗುತ್ತೆ. ಗೊತ್ತೆ. ತಲುಪತ್ತೆ ತಾನೆ. ಅಂದಮೇಲೆ ಇವತ್ತು ನಾವು ಯಾರಿಗೆ ಏನು ಕೊಡ್ತೀವೋ ಅದೇ ನನಗೆ ಏನಾಗ್ತಾರೆ, ಒಂದೊಂದು ನನಗೆ ರಿಟರ್ನ್ ಆಗಿ ಬರುತ್ತೆ. ಬರುತ್ತೆ. ನಾನು ಮಾತ್ರ ಬೇರೆಯವ್ರಿಗೆ ನಿಂದನೆ ಮಾಡಬಹುದು, ಅವರು ಮಾತ್ರ ನನಗೇನ್ ಮಾಡಬಾರ್ದು. ಹೀಗೆ ಮಾಡಿ. ಇದು ಯಾವ ಲೆಕ್ಕ? ಇದು ಯಾವ ಕರ್ಮದ ಲೆಕ್ಕಾಚಾರ? ಇನ್ನು ಕೆಲವೊಂದ್ಸಲ ಏನ್ ಹೇಳ್ತೀವಿ, ಇಲ್ಲ ನಾವು ಅವರಿಗೆಲ್ಲ ಒಳ್ಳೇದನ್ನ ಬಯಸ್ತಿರ್ತೀವಿ, ಆದವ್ ನಮ್ ಕೆಟ್ಟದನ್ನ ಬಯಸಿರ್ತಲ್ಲ. ಯಾಕೆ? ಮುಂದೆ ಮಾಡ್ರಿ. ಹಳೆ ಸಾಲ ಇರ್ತದೆ ಒಂದು. ಎರಡನೇದಾಗಿ ಆದ್ಮೇಲೆ ನಾವು ಅವ್ರಿಗೆ ಒಳ್ಳೇದನ್ನ ಬಯಸೋದೇನು ಅಂತಂದ್ರೆ, ಸ್ಥೂಲವಾಗಿರೋ ಸಿಗಲಿ ಅಂತ ಒಳ್ಳೇದನ್ನ ನಾವು ಬಯಸ್ತೀವಿ ಅಲ್ವಾ. ಅವ್ರಿಗೇನ್ ಸಿಗಲಿ? ಸೂಕ್ಷ್ಮವಾಗಿ ಆಸ್ತಿ ಪಾಸ್ತಿ ಹಣ ಸಿಗಲಿ ಅಂತ ನೀವೇನ್ ಮಾಡ್ತೀರಿ, ಸಂಕಲ್ಪ ಮಾಡ್ತೀರಿ. ಯಾರ ಪ್ರತಿ? ವ್ಯಕ್ತಿಯ ಸಂಬಂಧಿಕರ ಪ್ರತಿ. ಮನುಷ್ಯಾತ್ಮರ ಪ್ರತಿ. ಓಕೆ, ಆ ಆಸ್ತಿ ಪಾಸ್ತಿ ಹಣದಲ್ಲಿ ರಾವಣ ಇದ್ದಾನೋ ಇಲ್ವೋ? ಇದ್ರೆ ಇದ್ದಾನೆ. ಅವಾಗ ಅದರ ಎಫೆಕ್ಟ್ ಅವ್ರ ಮೇಲೆ ಬೀಳ್ತದೋ ಬೀಳಲ್ವೋ? ಬೇರೆ ಅವ್ರಿಗೆ ಅಕಲ್ಯಾಣ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ನೀವೇನು ಯೋಚನೆ ಮಾಡ್ತೀರಾ ಅಂತಂದ್ರೆ, ತುಂಬಾ ಸೆಕೆ ಆಗಿರೋದಕ್ಕೆ ನಿಮ್ಮ ಮನೆಯಲ್ಲಿ ಬಂದಿರುವಂತ ನೆಂಟರು ಕಲ್ಲಂಗಡಿ ಹಣ್ಣನ್ನ ಏನ್ ಮಾಡ್ಬೇಕು, ತಿನ್ಬೇಕು. ಅದ ಆ ಕಲ್ಲಂಗಡಿ ಹಣ್ಣು ಹಣ್ಣಾಗ್ಲಿಕ್ಕೆ ಅದಕ್ಕೆ ಕೆಮಿಕಲ್ ಹಾಕಿದ್ದಾರೆ. ಆವಾಗ ಕೆಮಿಕಲ್ ಅವ್ರ ಹೊಟ್ಟೆ ಒಳಗಡೆ ಹೋದ್ರೆ ಅವ್ರ ಆರೋಗ್ಯ ಹಾಳಾಗತ್ತೋ ಆಗಲ್ವೋ? ಆಗುತ್ತೆ. ಹಾಳಾಗುತ್ತೆ. ಅದ್ ಕಾರಣಕರ್ತರು ಯಾರಾದ್ರು. ನಾವೇ ನಾನೇ ಆಗ ನೀವು ಮಾಡುವಂತ ಸಂಕಲ್ಪ, ನೀವು ಕೊಡುವಂತ ಒಂದು ಮಾತು, ಇದೆಲ್ಲದಲ್ಲೂ ವಿಕಾರ ತುಂಬಿದೆಯೋ ಇಲ್ವೋ? ತುಂಬಿದೆ. ಅವಾಗ ಅದರ ಪ್ರಭಾವ ಅವ್ರ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಅವಾಗ ಪ್ರಕೃತಿ ನಿಮ್ಗೆ ತಂಪು ಗಾಳಿ ಕೊಡ್ತದೋ ಬಿಸಿ ಗಾಳಿ ಕೊಡತ್ತೋ? ಬಿಸಿಗಳು ಈ ಗಾಳಿ ಅದ್ರ ಪ್ರಕೃತಿ ಬಿಸಿ ಗಾಳಿ ಕೊಡ್ಲಿಕ್ಕೆ ಕಾರಣ ಯಾರು? ನಾವೇ ನಾವೇ. ನಾವೇ ಅಲ್ಲ, ನಾನೇ. ಯಾರೇಳಿ? ನಾನೇ. ನಾನು ಯಾಕಂದ್ರೆ ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನೇ ತಿಂತೇನೆ ಹೊರತು ಬೇರೆಯವ್ರದನ್ನು ನಾನು ತಗೊಳ್ಲಿಕ್ಕೆ ಆಗೋದಿಲ್ಲ, ಬೇರೆಯವ್ರಿಗೆ ನಾನು ಕೊಡಲಿಕ್ಕೆ. ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ನಾನು ನಾಟಕವನ್ನ ಸಾಕ್ಷಿಯಾಗಿ ಯಾಕೆ ನೋಡ್ತೇನೆ ಅಂತಂದ್ರೆ, ಪ್ರತಿಯೊಂದು ಆತ್ಮನೂ ಕೂಡ ಗೊತ್ತಿದ್ದು ತಪ್ಪನ್ನ ಮಾಡಿ ಆ ಶಿಕ್ಷೆನ ಏನ್ ಮಾಡತ್ತೆ, ಅನುಭವಿಸೋದು. ಅನುಭವಿಸುತ್ತೆ. ಆ ಟೈಮ್ ನಿಮ್ಗೊಂದು ಪ್ರಶ್ನೆ. ಸಿಗರೇಟ್ ಸೇದೋರಿಗೆ ಅದು ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಗೊತ್ತಿರ್ತದೋ ಇಲ್ವೋ? ಗೊತ್ತಿರುತ್ತೆ. ಅದು ಸೇತಾರೋ ಇಲ್ವೋ? ಸೇರುತ್ತೆ. ಅವಾಗ ಅದರ ಎಫೆಕ್ಟ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಟೀ ಕಾಫಿ ಕುಡಿಯೋದು ಸರಿಯಲ್ಲ ಅಂತ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ, ಗೊತ್ತಿದೆ. ಮತ್ತೇನ್ ಮಾಡ್ತೀವಿ? ಕುಡಿತಾ ಇದೀನಿ. ಎಷ್ಟು? ಕುಡಿತೀವಿ. ಚೋಟ ಎಷ್ಟು? ಚೋಟ. ಚೋಟ ಚೋಟ ಅಲ್ಲ, ಮೌಂಟ್ ಒಂದೆರಡು. ಹೋದಾಗ ಅಲ್ಲಿ ಲೋಟ ತೆಗಿಬೇಕು, ದೊಡ್ಡ ಲೋಟ ಯಾವ್ದಿದೆ ಅಂತ ನೋಡ್ತೀವಿ. ನೀರಿನ ಲೋಟ ಇದೆ. ಯಾಕಂದ್ರೆ ದೊಡ್ಡ ಡ್ರಮ್ಮು, ಅದಲ್ಲೂ ದೊಡ್ಡ ಲೋಟ ಯಾವುದು? ಯಾಕಂದ್ರೆ ಫ್ರೀ ಆಗಲ್ವಾ, ದುಡ್ಡು ಕೊಡೋದೇನಿಲ್ವಲ್ಲ. ಅವಾಗ ಅಮೃತ ವೇಳೆ ಆದ್ಮೇಲೂ ಕೆಲವೊಂದು ಏನ್ ಮಾಡ್ತಾರೆ, ಅಮೃತ ವೇಳೆ ಹೋಗಕ್ಕಿಂತ ಕಾಫಿ ಕುಡಿಲಿಕ್ಕೆ ಅಂತ ಹೋಗೋರು ಜಾಸ್ತಿ ಅಲ್ಲಿ ಅಲ್ವಾ. ಟೀ ಕಾಫಿ ನಾವು ಕುಡಿತೀವಿ, ಸಕ್ಕರೆಯನ್ನ ತಿಂತೀವಿ, ಗೊತ್ತಿದ್ದು ಕೂಡ ನಾವೇನ್ ಮಾಡ್ತೀವಿ, ಸ್ಥೂಲವಾದ ತಪ್ಪನ್ನ ಮಾಡ್ತಾ ಇದ್ದ ಮೇಲೆ ಆ ತಪ್ಪಿನ ಪ್ರಭಾವ ಪರಿಣಾಮ ನಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ನಮ್ಮ ಮೇಲೂ ಬೀಳತ್ತೆ, ಬೇರೆಯವ್ರ ಮೇಲೂ ಬೀಳತ್ತೆ. ಬೀಳತ್ತೆ. ಆದ್ಮೇಲೆ ಹಾಗಿದ್ರೆ ಎಲ್ಲರಿಗೂ ಕಲ್ಯಾಣ ಆಗ್ಬೇಕು ಯಾವ್ದ್ರಿಂದ? ಪರಮಾತ್ಮ ಶಕ್ತಿ. ಪರಮಾತ್ಮ ಕೇವಲ 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 ಭಗವಂತನ ಶಕ್ತಿಯಿಂದ ಮಾತ್ರ ಈ ಪ್ರಪಂಚದ ಸರ್ವರಿಗೂ ಕಲ್ಯಾಣ ಆಗೋದು, ಸರ್ವರಿಗೂ ಪವಿತ್ರ ಆಗೋದು, ಸರ್ವರು ಶುದ್ಧ ಆಗೋದು. ಯಾವ್ದ್ರಿಂದ? ಭಗವಂತನ ಶಕ್ತಿ. ನಿಮ್ಮ ಹತ್ರ ಶರೀರ ಇದೆಯೋ ಇಲ್ವೋ? ಇದೆ. ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಕ್ಲೀನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನೀರಿಂದ ನೀರು. ಸ್ವಚ್ಛ ಮಾಡ್ಬೇಕು. ನೀರಿಂದ ಕ್ಲೀನ್ ಮಾಡು. ಹಾಗಿದ್ರೆ ಇವತ್ತು ಒಂದ್ ಕೆಲಸ ಮಾಡಿ, ಮಾಡ್ತೀರಾ? ಮಾಡ್ತೀರಾ?
ಹೇಳಿ ಹೇಳಿ. ನಂಬರ್ 1 ಮಾಡಲ್ಲ. ಸ್ನಾನ ಮಾಡಬಾರ್ದು. ಆಗತ್ತಾ? ಶರೀರಕ್ಕೆ ನಾನು ಹೇಳ್ತೇನೆ, ಆತ್ಮಕಲ್ಲ, ಸ್ನಾನ ಮಾಡಬಾರ್ದು. ಆಗತ್ತಾ? ಇಲ್ಲ. ಆಗೋದಿಲ್ಲ ಅಣ್ಣ. ಸ್ನಾನ ಮಾಡ್ಬೇಕು. ಸರಿ, ಸ್ನಾನ ಮಾಡಿ, ಏನು ತೊಂದರೆ ಇಲ್ಲ. ನಿನ್ನೆ ಏನಾದ್ರು ಮನೆಯಲ್ಲಿ ಸಾಂಬಾರ್ ಇದ್ದಿದ್ರೆ ಅದನ್ನ ಹಾಕೊಂಡು ಸ್ನಾನ ಮಾಡಿ. ಸ್ವಚ್ಛ ಆಗೋದಿಲ್ಲ. ಯಾಕ್ರಿ ಸ್ವಚ್ಛ ಆಗೋದಿಲ್ಲ? ಸಾಂಬಾರಿಗೆ ಎಷ್ಟು ಒಳ್ಳೊಳ್ಳೆ ಐಟಮ್ ಹಾಕಿದೀವಿ ಗೊತ್ತಾ? ತೆಂಗಿನಕಾಯಿ, ತರಕಾರಿ, ದುಡ್ಡು ಕೊಟ್ಬಿಟ್ಟು ತಂದಿದ್ದೀವಿ. ಒಳ್ಳೆ ಸ್ಮೆಲ್ ಇರ್ತದೆ ಅದಕ್ಕೆ. ಯಾವುದಕ್ಕೆ? ಸಾಂಬಾರಿಗೆ. ಹಾ, ಅಲ್ವಾ? ಅದನ್ನ ಹಾಕೊಂಡು ಸ್ನಾನ ಮಾಡಿ ಅಲ್ಲ. ನೀರು ಹಾಕ್ಬಾರ್ದು ಆಮೇಲೆ. ಬರೀ ತಲೆ ಮೇಲೆ ಬಂದ ಸಾಂಬಾರ್ ಹಾಕೊಂಡ್ಬಿಟ್ಟು ಹಾಗೆ ಟೊವೆಲ್ ಹಾಕೊಂಡು ಒರೆಸ್ಕೊಂಡು ಬರ್ಬೇಕು. ಏನಾಗ್ತದೆ? ಕಸರೆ ಆಗುತ್ತೆ. ಸರಿ, ಸಾಂಬಾರ್ ಬೇಡ, ರಸಂ ಹಾಕೊಳ್ಳಿ. ಯಾಕೆ ಮಾತಾಡ್ತಿಲ್ಲ? ಅದು ಸ್ವಚ್ಛ ಆಗೋದಿಲ್ಲ. ಸ್ವಚ್ಛ ಆಗಲ್ಲ. ಬೇಡ ಬಿಡಿ, ಕಡ್ಲೆಕಾಯಿ ಎಣ್ಣೆ ಹಾಕೊಳ್ಳಿ ಎಲ್ಲ. ಇನ್ನೂ ನೀರು ಅಂಟು. ಅದು ಸ್ವಚ್ಛ ಆಗೋದಿಲ್ಲ. ಇನ್ನೂ ಅಂಟತ್ತಾ? ಸರಿ, ಹರಳೆಣ್ಣೆ ಹಾಕೊಳ್ಳಿ. ಯಾವುದ್ರಲ್ಲಿ ಸ್ವಚ್ಛ ಆಗುತ್ತೋ ಅದ್ರಲ್ಲೇ ಮಾತ್ರ ಮಾಡ್ಬೇಕು, ಅದಕ್ಕೆ ಇನ್ನೇನು ಬೆರೆಸ್ಬಾರ್ದು. ಸರಿ, ಸ್ವಚ್ಛ ಆಗ್ಬೇಕು ತಾನೆ. ಎಸಿಡ್ ಹಾಕೊಳ್ಳಿ. ಸುಟ್ಟು ಹೋಗ್ತದೆ. ಸ್ವಚ್ಛ ಬೇಕು ಅಂತಂದಲ್ಲ ನೀವು, ಸ್ವಚ್ಛ ಆಗ್ತದಲ್ಲ. ಅದ್ರಲ್ಲಿ ಸ್ವಚ್ಛ ಆಗಲ್ಲ, ನೀರು ಸೋಪು. ಅಕ್ಕೋರೆ, ನೀರಲ್ಲಿ. ಸ್ವಚ್ಛ ಏನಾಗಲ್ಲ, ಹಾಕೊಂಡ್ ನೋಡಿ. ನಿಮ್ ಕೊಳೆಗೆ ಚರ್ಮನೂ ಕಿತ್ತೋಗಿದ್ದಿರ್ತದ, ಅದನ್ನು ಸ್ವಚ್ಛ ಮಾಡ್ಬೇಕು. ಯಾವ್ದು ಹಾಕ್ಬೇಕಂಗಿದ್ರೆ? ನೀರು. ನೀರು. ಬೇರೆ ಏನಾದ್ರು ಆಯ್ಕೆ ಇದೆಯಾ? ಇಲ್ಲ. ಇಲ್ಲ. ಅದು ನೀರು ಮಿಕ್ಸ್ ಆಗಿರ್ಬೇಕು, ಪ್ಯೂರ್ ಆಗಿರ್ಬೇಕು? ಪ್ಯೂರ್ ಆಗಿರುತ್ತೆ. ಇರ್ಬೇಕು. ಹೇಗೆ ಸ್ಥೂಲವಾದ ಪ್ರಪಂಚದಲ್ಲಿ ಸ್ಥೂಲ ಸ್ವಚ್ಛತೆಗೆ ಶುದ್ಧವಾದ ನೀರು ಮಾತ್ರ ಸಾಧ್ಯನೋ, ಹಾಗೆ ವಿಶ್ವದ ನಿರಾಕಾರವಾಗಿರುವಂತಹ ನಿಮ್ಮಿಂದ ಹೊರಟಿರುವಂತ ರಾವಣನ ಶುದ್ಧತೆಗೆ ಪರಮಾತ್ಮನ ನಿರಾಕಾರ ಸಪ್ತಶಕ್ತಿಗಳು ಮಾತ್ರ ಆಗತ್ತೆ ಹೊರತು ಬೇರೆ ಯಾವುದರಿಂದನೂ ಆಗುವುದಿಲ್ಲ. ಬೇರೆ ಎಲ್ಲ ವಸ್ತುಗಳು ಮನ ಬುದ್ಧಿ ಜೊತೆ ಕನೆಕ್ಟ್ ಆದಾಗ ಅದರಲ್ಲಿರುವಂತ ಎಫೆಕ್ಟ್ ಮನ ಬುದ್ಧಿಗದು ಅಂಟುಕೊಳ್ಳುತ್ತೆ ಹೊರತು ಅದು ಕ್ಲೀನ್ ಆಗೋದಿಲ್ಲ. ಕ್ಲೀನ್ ಆಗೋದು ಯಾವ್ದಿಂದ? ಭಗವಂತನ. ಸಪ್ತಗುಣಗಳಿಂದ. ಅಂದ್ರೆ ನಿಮಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಪ್ರತಿದಿನ ಈಶ್ವರ ಶಕ್ತಿಯನ್ನು ಸಂಪಾದನೆ ಮಾಡಿ ನಾನು ಧರಿಸಬೇಕು, ನಾನು ಅನುಭವಿಸ್ಬೇಕು, ಮತ್ತೆ ಬೇರೆಯವ್ರಿಗೂ ಕೂಡ ಅದನ್ನ ಕೊಡಲಿಕ್ಕೆ ನಾನು ನಿಮಿತ್ತ ಆಗ್ಬೇಕು. ಆಗಬೇಕು. ಅದಕ್ಕೋಸ್ಕರ ನಾನು ದಿನದ ಹೆಚ್ಚಿನ ಸಮಯವನ್ನ ಇಡಬೇಕಾಗ್ತದೆ. ಅದಕ್ಕಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಪ್ರತಿದಿನ ನಿಮ್ಮಲ್ಲಿ ರಾಜ್ಯ ನಡೀತಾ ಇದೆಯೋ, ಶರೀರಕ್ಕೆ ಸಂಬಂಧಪಟ್ಟದ್ದು ನಡೀತಾ ಇದೆಯೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. स्वराज्य में कहा माया दाखल तो नहीं करती है. ಸ್ವರಾಜ್ಯದಲ್ಲಿ ಮಾಯೆ ಬರೋದಿಲ್ಲ ತಾನೆ? ಬರ್ತದೋ ಬರಲ್ವೋ? ಬರುತ್ತೆ ಬರುತ್ತೆ. ಎಲ್ಲಿ? ಸ್ವರಾಜ್ಯದಲ್ಲಿ. ನೋಡ್ತೇನೆ ನೆಕ್ಸ್ಟ್ ರಾಕೇಶ್ ಅಣ್ಣ ಬರೀ ಇಲ್ಲಿ ಮಾತ್ರ ಕೊಡ್ತಾರೋ, ವಾಸ್ತವಿಕತೆಯಲ್ಲಿ ಎಲ್ಲಿರ್ತದೋ ಅಂತ. ರಾಕೇಶ್ ಅನ್ನ ಸ್ಟೇಟಸ್ ನೋಡಿದ್ರೆ ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಜನ ಹತ್ರ ನಿಂತ್ಕೊಂಡ್ಬಿಟ್ಟು ಎಲ್ಲ ಫೋಟೋ ತೆಗ್ದಿರೋದು ಸ್ಟೇಟಸ್ ಬರ್ತಾ ಇರ್ತದೆ. ಅದು ಯಾವಾಗ ಫೋಟೋ ತೆಗ್ದಿರ್ತಾರೆ ಗೊತ್ತಾ? ಅಲ್ಲಿ ಡೈಮಂಡ್ ಹಾಲಲ್ಲಿ ಮುರಳಿ ಕ್ಲಾಸ್ ನಡೀತಾ ಇರ್ತದೆ, ಅಥವಾ ಯಾರ್ದೋ ಕ್ಲಾಸ್ ನಡೀತಿರ್ತಾರೆ, ಆವಾಗ ಇವ್ರದ್ದು ಸೆಲ್ಫಿ ಫೋಟೋ ಇಷ್ಟು ಪಕ್ಕ ಅಲ್ವಾ ರಾಕೇಶ್ ಅಣ್ಣ? ಗ್ರೂಪ್ ಫೋಟೋ ಅಲ್ಲಿ ಕ್ಲಾಸ್ ನಡೀತಾ ಇರ್ತಾರೆ. ಕ್ಲಾಸ್ ನಿಮ್ ಪಾಟಿಗೆ ನೀವು ನಡ್ಸ್ಕೊಳ್ಳಿ, ನಾವು ಕಾರ್ಡ್ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ? ಉದಯಪುರ. ದಿಲ್ವಾಡ ಟೆಂಪಲ್. ಆವಾಗ ಯಾವ ರಾಜ್ಯ ಬಂತು? ಮಾಯಾರಾಜ. ಇಲ್ಲ ಅನ್ನೋರೆ ನಾವು ಈಶ್ವರಿ ಪರಿವಾರದವ್ರು ತಾನೇ ಹೋಗ್ತಾ ಇರೋದು. ಹಾಗಿದ್ರೆ ನೀವು ಊರ್ ಸುತ್ಕೊಂಡು ಬಂದಾಗ ಅಲ್ಲಿ ಆತ್ಮದಲ್ಲಿ ಏನಾದ್ರು ಉನ್ನತಿ ಆಯ್ತು ಆಗಿಲ್ವೋ? ಆಗಿಲ್ಲ. ಆಗಿಲ್ಲ. ಅವಾಗೇನಾಯ್ತು? ಮಾಯಾರಾಜ. ಸಮಯ ವ್ಯರ್ಥ ಆಯ್ತು. ನಿಮ್ಮನ್ನ ನೀವು ಸೂಕ್ಷ್ಮವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಏನ್ ಮಾಡ್ಕೊಳ್ಬೇಕಾಗ್ತದೆ? ಚೆಕ್ ಮಾಡಿ. ಅವ್ರು ಹಂಗ ಮಾಡ್ತಾರೆ, ಇವ್ರು ಹಿಂಗ ಮಾಡ್ತಾರೆ, ಯಾರನ್ನು ನೋಡುವ ಹಾಗೆ ಇಲ್ಲ. ಇಲ್ಲ. ನನಗೇನ್ ಬೇಕು ಅದನ್ನ ನಾನು ಮಾಡ್ಬೇಕು. ಸರಿ, ನೀವು ಟೂರಿಗೆ ಬರಲ್ಲ ಅಂತಂದ್ರೆ ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ, ನಾನು ತಪಸ್ಸೆ ಮಾಡ್ಬೇಕು, ನಾನು ಮುರಳಿ ಕ್ಲಾಸೇ ಕೇಳ್ಬೇಕು, ನಾನು ಕ್ಲಾಸ್ ಕೇಳ್ಬೇಕಾದ್ರೆ ನಾನು ಬರೋದಿಲ್ಲ ಅಂತಂದು ಯಾರಾದ್ರೂ ಏನಾದ್ರು ಹೇಳ್ತಾರ? ಇಲ್ವಲ್ಲ. ನೀವಲ್ಲಿ ಹೋಗಿದ್ಯಾಕೆ? ನೋಡೋದು. ಆತ್ಮಿಕ ಉನ್ನತಿಗೆ. ಮಾಡ್ತಾ ಇರೋದೇನು? ಅಲ್ವಾ? ಅದಕ್ಕಾಗಿ ಆತ್ಮೇರೆ ಪ್ರತಿಯೊಂದು ವಿಷಯವನ್ನ ಸೂಕ್ಷ್ಮವಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ನನ್ನ ಶಕ್ತಿ ವ್ಯರ್ಥವಾಗ್ತಾ ಇದೆ, ಎಲ್ಲಿ ವಿಕರ್ಮ ಆಗ್ತಾ ಇದೆ, ಎಲ್ಲಿ ಭಾರ ಆಗ್ತಾ ಇದೆ, ಎಲ್ಲಿ ಸಾಲ ಆಗ್ತಾ ಇದೆ ಅಂತ ನಾವೇನ್ ಮಾಡ್ಬೇಕು?
चेक ಮಾಡ್ಕೊಳ್ಳಿ. अगर 2 राज्य चलता है तो एक राज्य के संस्कार कब भरेंगे? ಈಗಲೂ ಕೂಡ 2 ರಾಜ್ಯ ನಡೆಯುತ್ತೆ ಅಂತಂದ್ರೆ ಒಂದು ರಾಜ್ಯದ ಸಂಸ್ಕಾರ ಯಾವಾಗ ತುಂಬ್ತೀರಾ? ಯಾವಾಗ ತುಂಬಬೇಕು? ಇವಾಗ್ಲೇ ಈಗೇನೆ ತುಂಬೇಕು. ಇಲ್ಲ ಬಾಬಾ, ಇನ್ನು 10 ವರ್ಷ ಇದೆಯಲ್ಲ, ನೋಡೋಣ ಲಾಸ್ಟ್ 6 ತಿಂಗಳಿದ್ದ. ಈಗೆಲ್ಲ 2 ರಾಜ್ಯ ಮಾಡ್ಕೊಳ್ಳೋಣ, ಆಮೇಲೆ ಒಂದ್ ಲಾಸ್ಟ್ ರಾಜ್ಯ. ಓಕೆ ಲಾಸ್ಟ್ 6 ತಿಂಗಳವರೆಗೆ ಇರ್ತೀರಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ ಇಲ್ಲ. ಹಿಂಗೆ ಇರ್ತೀರಂತ ಗ್ಯಾರಂಟಿ ಇದೆಯಾ? ಇಲ್ಲ. ಇಲ್ಲ. ಒಂದು ತಲೆನೋವು ಬಂದನೇ ನಮ್ಗೆ ಯೋಗ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ನೀವು ಕಟ್ಟಿರುವಂತ ಬಿಲ್ಡಿಂಗ್ ಬಿದ್ದೋಗಿ ಸಂಸಾರದವರೆಲ್ಲ ಶರೀರ ಬಿಟ್ಬಿಟ್ಟು ನಿಮ್ಗೂ ಕೈ ಕಾಲು ಹೋಗಿ ಪ್ಯಾರಾಲಿಸಿಸ್ ಬಂದು ಏನೇನೋ ಆಗ್ಬಿಟ್ಟಿದೆ, ಯಾವಾಗ ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಆಗೋದಿಲ್ಲ. ಮಾಡ್ಬೇಕು ಯಾವಾಗ? ಈಗ ಇವಾಗ तो भविष्य की विशेषता है ही एक राज्य और एक धर्म. ಭವಿಷ್ಯದಲ್ಲಿ ಯಾವ ವಿಶೇಷತೆ ಅಂತೆ? ಒಂದು ರಾಜ್ಯ ಮತ್ತು ಒಂದೇ ಧರ್ಮ. ಅದನ್ನ ಈಗ ಧಾರಣೆ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಓಕೆ, ಧರ್ಮ ಅಂತಂದ್ರೆ ಏನು? ಅಂದ್ರೆ ನಿಯಮಗಳು ಬಾಬಾರು ಏನ್ ನಿಯಮ ಕೊಟ್ಟಿದಾರೆ ಅದ್ರೊಳಗಡೆ ಇರೋದೇ ಧರ್ಮ ಅಲ್ಲ. ಅಲ್ಲ. ನಿಯಮಗಳನ್ನ ಒಳಗಡೆ ಇರೋದಕ್ಕೆ ನಿಯಮ ಪಾಲನೆ ಅಂತ ಹೇಳ್ತಾರೆ. ಹ. ಧರ್ಮ ಅಂತಂದ್ರೆ ಏನು? ನಾವ್ ಯಾವ ಧರ್ಮದವರು? ಧಾರಣೆ. ಹಿಂದೂ ಧರ್ಮ. ದೇವತೆಗೆ ನಾವ್ ದೇವಿ ದೇವತೆ ಧರ್ಮ. ಧರ್ಮ ಅಂದ್ರೆ ಧರಿಸು, ಧಾರಣೆ. ಯಾವ ಧರ್ಮ ಅಂತಂದ್ರೆ ರಾಕೇಶ್ ಅಣ್ಣ? ದೇವಿ ದೇವತ ಅಂದ್ರೆ ಆದಿಸನಾತನ ದೇವಿ ದೇವತೆ ಧರ್ಮದವ್ರು ನಾವೆಲ್ಲ. ಹಂಗಂದ್ರೆ ಏನು? ಇವಾಗ ನಾವು ಹಿಂದೂ ಧರ್ಮ ಅಂತ ಹೇಳ್ತೀವಿ, ಏನ್ ಮಾಡ್ಬೇಕು ಅವಾಗ? ಅಂದ್ರೆ ಹಿಂದೂ ಆಚರಣೆಗಳನ್ನ ಮಾತ್ರ ಮಾಡ್ಬೇಕಲ್ವಾ? ದೇವ್ರ ಪೂಜೆ ಮಾಡ್ಬೇಕು, ಅವ್ರ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಹಾಗೆ ದೇವಿ ದೇವತಾ ಧರ್ಮ ಅಂತಂದ್ರೆ ಏನು? ದೇವಿ ದೇವತೆಗಳಿಗೆ ಏನೇನ್ ಆಚರಣೆ ಇದೆ ಏನದು? 16 ಕಳ ಸಂಪೂರ್ಣ ಮರ್ಯಾದೆ ಪುರುಷ ಅಹಿಂಸೋ ಪರಮೋ ಧರ್ಮ ಎಲ್ಲ ಹೇಳ್ತೀವಿ, ಶಬ್ದದಲ್ಲಿ ತುಂಬಾ ಚೆನ್ನಾಗಿದೆ. ದೇವಿ ದೇವತಾ ಅಂದ್ರೆ ದೇನೆ ವಾಲೆ. ದೇವತಾ ಧರ್ಮದವ್ರೇನು? ಕೊಡೋದು. ಕೊಡೋರು. ಬಾಕಿ ಧರ್ಮದವ್ರು ಯಾರು? ಲೇವತಾ. ಬಾಕಿ ಧರ್ಮದವ್ರು ಯಾರು? ಲೇವತ. ಲೇವತಾ ಅಂತಂದ್ರೆ ಏನು? ತಗೊಳ್ಳೋದು. ಏನ್ ತಗೊಳ್ಬೇಕು? ಎಲ್ಲಾನು ಏನ್ ತಗೊಳ್ಬೇಕು, ಏನ್ ಕೊಡ್ಬೇಕು? ತಗೊಳ್ಳೋರು ಯಾರು? ಆತ್ಮ. ಆತ್ಮ ತಾನೆ. ಕೊಡೋದು ಯಾರು? ಆತ್ಮ. ಆತ್ಮ. ಹಾಗಿದ್ರೆ ನಾವೇನ್ ತಗೊಳ್ತೀವಿ? ಭಗವಂತನ ಶಕ್ತಿ. ಭಗವಂತನ ಶಕ್ತಿಗಳನ್ನ ತಗೋಬೇಕು, ಅದನ್ನೇ ಎಲ್ರಿಗೂ ಕೊಡ್ಬೇಕು. ಲೇವತಾ ಅಂತಂದ್ರೆ ಸ್ಥೂಲ ಪ್ರಪಂಚದಲ್ಲಿ ಇರುವಂತಹ ಇಂದ್ರಿಯ ಸುಖವನ್ನ ನಮ್ಗೆ ತೆಗೆದುಕೊಳ್ಳುವಂತ ಇಚ್ಛೆ ಯಾವಾಗ ಬರ್ತದೋ ಅದಕ್ಕೆ ಲೇವತಾ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಲೇವತ ಅಂತ ಹೇಳ್ತಾರೆ. ಹೊರಗಡೆಗಿರುವಂತ ವಸ್ತು ವ್ಯಕ್ತಿ ವಿಷಯಗಳು, ನಾಲಿಗೆ ರುಚಿ ಇರ್ಬೋದು, ಕಣ್ಣಿಂದ ನೋಡೋದಿರ್ಬೋದು, ಕಿವಿಯಿಂದ ಶಬ್ದ ಇರ್ಬೋದು, ಏನಿದ್ರು ಕೂಡ ಹೊರಗಡೆ ಪ್ರಪಂಚದಲ್ಲಿ ಏನಿದೆ ಅದರ ಜೊತೆಗೆ ನಾನು ಕನೆಕ್ಟ್ ಆಗಿ ಅಲ್ಲಿರುವಂತಹ ಕರ್ಮದ ಫಲವನ್ನ ತೆಗೆದುಕೊಳ್ಳುವಂತ ಇಚ್ಛೆ ನಿಮ್ಮಲ್ಲಿದ್ದು ಆ ಕರ್ಮವನ್ನು ಮಾಡ್ದ ನೀವ್ಯಾರು? ಲೇವತ. ಏನು ಸ್ಥೂಲ ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲದ ಕಡೆ ಗಮನ ಇಟ್ಬಿಟ್ಟು ನೀವು ತೆಗೆದುಕೊಂಡ್ರೆ ಅದ್ರಲ್ಲಿ ವಿಕಾರ ಇದೆಯೋ ಶುದ್ಧತೆ ಇದೆಯೋ? ವಿಕಾರ. ಅವಾಗ ನಿಮ್ಗೆ ಏನ್ ಸಿಗ್ತದೆ? ಆತ್ಮ ಮನ ಬುದ್ಧಿ ಸಂಸ್ಕಾರ ಎಲ್ಲಾನು ಕೂಡ ಮಲಿನ ಆಗತ್ತೋ ಸ್ವಚ್ಛವಾಗತ್ತೋ? ನೀವೇನ್ ಮಾಡ್ಬೇಕು ಇವಾಗ? ಸ್ವಚ್ಛ ಲೇವತ ಆಗ್ಬೇಕು, ದೇವತ ಆಗ್ಬೇಕು? ನೀವು ಸ್ವಚ್ಛ ಆಗೋದ್ರ ಜೊತೆಗೆ ಅವರನ್ನು ಕೂಡ ನೀವು ಸ್ವಚ್ಛ ಮಾಡ್ಬೇಕು. ಶರೀರವನ್ನ ಮನೆಗೆ ತಗೊಂಡು ಬನ್ನಿ, ಶರೀರ ಏನಾಗತ್ತೆ? ಕ್ಲೀನ್ ಆಗತ್ತೆ ತಾನೆ. ಆಹಾರ ಕೊಡ್ತಿರ್ತಾನೆ, ನಿದ್ರೆ ಮಾಡ್ತಿರ್ತಾನೆ. ಅದೇ ಶರೀರವನ್ನು ಹೊರಗಡೆ ಕಳಿಸಿದ್ರೆ ಏನಾಗ್ತದೆ? ಧೂಳು, ಮಣ್ಣು, ಬೆವರು, ಕಸ ಎಲ್ಲ ತುಂಬಿಕೊಳ್ಳುತ್ತೆ. ಸುಸ್ತು, ತಿಂದಿರುವಂತ ಆಹಾರ ಎಲ್ಲ ಖಾಲಿ ಆಗುತ್ತೆ ತಾನೆ. ಹಾಗೆ ಏನ್ ಮಾಡ್ಬೇಕು ನಾನು ಇವಾಗ? ಏನ್ ಮಾಡ್ಬೇಕು? ದೇವತಾ. ಯಾವ್ದನ್ನು ಕೊಡಬೇಕು? ಭಗವಂತನ ಶಕ್ತಿ. ಈಶ್ವರಿ ಶಕ್ತಿಯನ್ನು ನಾನು ಕೊಡಬೇಕು ಅಂತಂದ್ರೆ ನನ್ನ ಹಿಂದ್ಗಡೆಗೆ ಯಾರು ಇರ್ಬೇಕು? ನನ್ನ ಮೂಲಕ ಏನ್ ಮಾಡ್ಬೇಕು? ಬೇರೆಯವರಿಗೆ ಕೊಡಬೇಕು. ಈಗ ಹೇಳಿ, ಯಾವ ಧರ್ಮ? ದೇವತಾ ಧರ್ಮದ ಸದಾ ನನ್ನ ಒಳಗಡೆಯಿಂದ ಶಕ್ತಿ ಏನಾಗ್ಬೇಕು? ಈಶ್ವರೀಯ ಶಕ್ತಿ ಹೊರಗಡೆ ಹೋಗ್ತಾ ಇರ್ಬೇಕೇ ಹೊರತು ಬಂದವರಿಗೆ ನಾನು ವೆರೈಟಿ ಊಟ ಮಾಡ್ಬಿಟ್ಟು ಏನ್ ಮಾಡೋದಲ್ಲ, ತಿನ್ಸೋದು ಅಲ್ಲ. ಇದಕ್ಕೆ ಬಾಬಾ ಹೇಳ್ತಾರೆ ಏಕ ಧರ್ಮ ಹೇ ಕೌನ್ಸಾ ಹೇ? ಯಾವ ಧರ್ಮ? ಬಾಬಾ ಹೇಳ್ತಾರೆ आपकी विशेष धारणा कौन सी है? ನಿಮ್ಮ ವಿಶೇಷವಾದ ಧಾರಣೆ ಯಾವುದು?
ಧರ್ಮ ಅಂತಂದ್ರೆ ಧಾರಣೆ. ವಿಶೇಷವಾದಂತ ಧಾರಣೆ ಯಾವ್ದಂತೆ? ಶಕ್ತಿಗಳನ್ನ ಧಾರಣೆ ಮಾಡೋದು. ಭಗವಂತನ ಗುಣವೃತ್ತಿ. ಸಂಪೂರ್ಣ ಪವಿತ್ರತಾ. ವಿಶೇಷವಾದ ಧಾರಣೆ ಯಾವ್ದಂತೆ? ಸಂಪೂರ್ಣ ಪವಿತ್ರತೆ. ಹಂಗಂದ್ರೆ ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಏನು? ಸ್ವಚ್ಛತೆ. Okay, ಪವಿತ್ರತೆ ಅಂತಂದ್ರೆ ಏನು? ಸ್ವಚ್ಛತೆ, ಶುದ್ಧ, ಪವಿತ್ರತೆಯಲ್ಲಿ ಸ್ವಚ್ಛತೆ. ಕ್ಲೀನ್ ಆಗಿರ್ಬೇಕು. ಏನಾಗಿರ್ಬೇಕು? ಕ್ಲೀನ್ ಆಗಿರ್ಬೇಕು. ಯಾರು? ಅಣ್ಣ, ಆತ್ಮ ಮತ್ತೆ ಹೇಗೆ? ಶರೀರ ಹೇಗೆ? ಎರಡೂ ಕೂಡ ಕ್ಲೀನ್ ಇರ್ಬೇಕು. ಶರೀರದ ಆಮೇಲೆ ನೋಡೋಣ. ಆತ್ಮ ಶರೀರ ಕ್ಲೀನ್ ಆಗಿರ್ಲಿಕ್ಕೆ ಶರೀರದ ಒಳಗಡೆ ಯಾವಾಗಲೂ ಮಲ ಮೂತ್ರ ಇದ್ದೇ ಇರ್ತದ ತಾನೆ. ಇದ್ದೇ ಇರ್ತದೆ. ಅದಂಗೆ ಕ್ಲೀನ್ ಆಗಿಬಿಡ್ತದ? ಕ್ಲೀನ್ ಆಗತ್ತಾ? ಇಲ್ಲ. ಇಂದ ಕ್ಲೀನ್ ಆಗಿರ್ಬೇಕಾಗಿರೋದು ಯಾವ್ದು? ಆತ್ಮ. ಆತ್ಮ. ಯಾವಾಗ? ಈಗ ಈ ಸಂಗಮ ಈಗ. ಹೆಂಗ್ ಕ್ಲೀನ್ ಆಗ್ತದಾಗಿದ್ರೆ? 63 ಜನ್ಮದ ಸಾಲ ಇದೆ, ಕ್ಲೀನ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ಸಂಪೂರ್ಣ ಪವಿತ್ರವಾಗಿರ್ಬೇಕಾಗಿರೋದು ಯಾವಾಗ? ಹೀಗೆ ಹೆಂಗ್ ಆಗ್ತೀರಿ? ಪರಮಾತ್ಮನ ಶಕ್ತಿ ಗುಣಗಳಿಂದ. ಸಪ್ತ ಗುಣಗಳಿಂದ. ಅದರಿಂದ ನೀವು ಅದ್ರ ಜೊತೆಗಿದ್ದಾಗ ನಿಧಾನಕ್ಕೆ ಆಗ್ತಾ ಇರ್ತದೆ. ಅವರು ಸಂಪೂರ್ಣವಾಗಿ ಏನಾಗಿರ್ಬೇಕು? ನಾನು ಪವಿತ್ರವಾಗಿರ್ಬೇಕು ಅಂತಂದ್ರೆ ನನ್ನಲ್ಲಿ ಸ್ವಲ್ಪನೂ ಕೂಡ ಕೆಸರು ಕೊಳೆ ಇರ್ಬಾರ್ದು. ಅದು ಯಾವಾಗ ಆಗ್ತದೆ? ಅಂದ್ರೆ ಒಂದೇ ರಾಜ್ಯ ಇದ್ದಾಗ ಅಣ್ಣ, ಆತ್ಮದಲ್ಲಿ ಇದದು ರಾಜ್ಯ, ಸ್ವರಾಜ್ಯ, ಆತ್ಮನ ರಾಜ್ಯ. ಸಂಪೂರ್ಣ ಪವಿತ್ರತೆ ಅಂದ್ರೆ ಮನಸ್ಸಿನಲ್ಲಿ ಈ ಸ್ಥೂಲ ಪ್ರಪಂಚದ ಯಾವುದೇ ವ್ಯಕ್ತಿ, ವಸ್ತು, ವಿಷಯ, ಕರ್ಮದ ಫಲ ಇರಕೂಡದು. ಇರಕೂಡದು ಅಂತಂದ್ರೆ ಬರಬಾರ್ದು. ಬೇಕು ಅಂತ ತಗೊಂಡು ನನ್ನ ಮನೆ, ನನ್ನ ಪತಿ, ನನ್ನದು ಅಂತ ಮನಸ್ಸಿನಲ್ಲಿ ಭಾವ ಬರಕೂಡದು. ಏನ್ ಬರಬಾರ್ದು? ನನ್ನದು ಅನ್ನೋ ಭಾವ ಇರಬಾರ್ದು. ನನ್ನದು ಅಂತ ಮನಸ್ಸಿನಲ್ಲಿ ಬಂದ ತಕ್ಷಣದಲ್ಲಿ ಯಾವುದು ನನ್ನದು ಅಂತ ಹೇಳ್ತಿರೋ ಅದರಲ್ಲಿರುವಂತ ಒಳ್ಳೆಯದು ಕೆಟ್ಟದ್ದು ಎರಡಕ್ಕೂ ಜವಾಬ್ದಾರರು ನೀವೇ. ಅರ್ಥ ಆಯ್ತು? ಹಾಗಿದ್ರೆ ನಾನು ಯಾರು? ಆತ್ಮ. ನಿರಾಕಾರವಾದಂತ ಒಂದು ಶಕ್ತಿನೇ ಹೊರತು ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸ್ಥೂಲ ಸೂಕ್ಷ್ಮ ಇದು ಯಾವುದು ನನ್ನದು ಅಲ್ಲ. ಇವ್ರ್ಯಾರು ನನ್ನವರು ಅಲ್ಲ. ಅದಕ್ಕಾಗಿ ರಾಜ ಮಕ್ಕ ನಾಳೆ ಎಲ್ಲ ಬಾಂಡ್ ಪೇಪರ್ ತಂದು ಕೊಡ್ತೇನೆ, ಎಲ್ಲ ಆಸ್ತಿ ಏನ್ ಮಾಡ್ಕೊಡಿ, ಬರ್ಕೊಡ್ತೀರಾ? ನಿಮ್ದಲ್ವಲ್ಲ, ಬರ್ಕೊಡಿ. ನಾನು ಯಾರ ಹೆಸರು ಅಂತ ನಾನು ಹಾಕೊಡ್ತೀನಿ. ಅದು ನನ್ನ ಹೆಸರಿಗೋ ಅಥವಾ ಈಶ್ವರಿ ವಿಶ್ವವಿದ್ಯಾಲಯ ಅದ್ ನಾನು ಹಾಕೊಡ್ತೇನೆ. ಸಿಗ್ನೇಚರ್ ಹಾಕೊಡ್ತೀರಿ? ಮಾತೇ ಅರ್ಥ ಇಲ್ಲ. ಅಂದ್ರೆ ನಾವು ರಾಜಯೋಗಿ, ಎಲ್ಲ ಇರ್ತದೆ. ರಾಜನೂ ಹೌದು, ಯೋಗಿನೂ ಕೂಡ ಹೌದು. ಮನಸ್ಸಿನಿಂದ ತ್ಯಾಗ ಮಾಡಿ ಅಂತ ಹೇಳಿದ್ರು ಬಾಬು. ಯಾವ್ದಿಂದ? ಮನಸ್ಸಿನಿಂದ. ಇದು ಯಾವುದು ನನ್ನದಲ್ಲ. ಹಾಗಿದ್ರೆ ಉಪಯೋಗ ಮಾಡೋದ್ರಲ್ಲಿ ತಪ್ಪು ಇಲ್ಲ, ಆದದ್ದು ನನ್ನದು ಅಲ್ಲ. ಓಕೆ. ಬಾಬಾನ್ ಮನೇಲಿ ಚೇರಲ್ಲಿ ಕುತ್ಕೊಳ್ತಿರೋ ಇಲ್ವೋ? ಕೂತ್ಕೊಳ್ಳಿ. ಚೇರ್ ನಿಮ್ದ? ಅಲ್ಲ. ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಿರೋ ಇಲ್ವೋ? ಮಾಡ್ತೀವಿ. ಬಿಲ್ಡಿಂಗ್ ನಿಮ್ದ? ಅಲ್ಲ. ಬ್ರಹ್ಮಭೋಜನ ತಿಂತಿರೋ ಇಲ್ವೋ? ತಿಂತೀವಿ. ಬ್ರಹ್ಮಭೋಜನ ನಿಮ್ದ? ಅಲ್ಲ. ಮನೆಯಲ್ಲಿ ಏನ್ ಮಾಡ್ತೀವಿ ಎಲ್ಲಾನು ಮಾಡ್ತೀವಿ, ಆದ್ರೆ ಅದು ಯಾವ್ದರ ಮಾಲೀಕನು ನಾನು ಅಲ್ಲ. ಅಲ್ಲ. ಅಲ್ಲಿರುವಂತ ಸಹೋದರ ಸಹೋದರಿಯರು, ಅಣ್ಣವ್ರೆ ಅಕ್ಕವ್ರೆ ಅಂತ ಹೇಳ್ತೀವಿ, ಅವ್ರು ನಿಮ್ಮವರ? ಇಲ್ಲ. ಬಂಧನ ಇಲ್ಲ, ಸ್ನೇಹ ಇದೆ, ಸೇವೆ ಇದೆ, ಆದ್ರೆ ಬಂಧನ ಇಲ್ವಲ್ಲ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಾಧನ, ಜ್ಞಾನ ಇದು ಯಾವುದು ನನ್ನದು ಅಲ್ಲ. ಶಿವಬಾಬಾ ಈ ಭೂಮಿಗೆ ಬರ್ತಾರೋ ಬರಲ್ವೋ? ಬರ್ತಾರೆ, ಶರೀರ ಉಪಯೋಗ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮಕ್ಕಳ ಕಷ್ಟ ಸುಖ ನೋಡ್ತಾರೋ ನೋಡಲ್ವೋ? ನೋಡ್ತಾರೆ. ಅದು ಈ ಪ್ರಪಂಚದ ಕೊಳೆಯವರಿಗೆ ತಾಗತ್ತೋ ತಾಗಲ್ವೋ? ಆಗೋದಿಲ್ಲ. ಯಾಕೆ? ಅದರ ಬಂಧನದ ಬರಲ್ಲ. ಯಾಕಂದ್ರೆ ಅದರ ಪ್ರಭಾವದಲ್ಲಿ ಅವರು ಬರೋದಿಲ್ಲ. ಮನೆಯಿಂದ ಹೊರಟಿದ್ದೀರಿ, ಎ ಸಿ ಕಾರಲ್ಲಿ ಹೋಗ್ತಾ ಇದ್ದೀರಿ, ಮಳೆ ಬಂತು, ಬಿಸಿಲು ಬಂತು, ಮೋಡ ಬಂತು, ನಿಮ್ಗೆ ಏನಾದ್ರು ಎಫೆಕ್ಟ್ ಆಗತ್ತಾ? ಇಲ್ಲ. ಯಾಕೆ? ಶರೀರ ಹೇಳುವಂತ ಸಾಧನ ಎಲ್ಲಿ ಇಟ್ಟಿದ್ದೀರಿ?
ಕಾರಲ್ಲಿ ಎಸಿಯಲ್ಲಿ ಇಟ್ಟಿದ್ದೀರಿ. ಹಾಗೆ ಮನಸ್ಸು ಹೇಳುವಂತ ಸಾಧನವನ್ನು ಸದಾ ಪರಮಾತ್ಮನ ಒಳಗಡೆ ಇಡಿ. ನಾನು ಆತ್ಮ ಅಷ್ಟೇ ಬಿಟ್ರೆ ಪರಮಾತ್ಮ ಸಹಿತ, ಪರಮಾತ್ಮನ ಶಕ್ತಿ ಸಹಿತ ಈ ಮೂರು ಲೋಕದ ಯಾವುದೂ ಕೂಡ, ಯಾವುದೇ ವಸ್ತು ವ್ಯಕ್ತಿ ವಿಷಯದ ಮಾಲೀಕ ನಾನು ಅಲ್ಲ. ಇಷ್ಟು ನೀವು ಮನಸ್ಸಿನಿಂದ ಮಾಡಿದ್ರೆ ನೀವು ಸಂಪೂರ್ಣ ಪವಿತ್ರ. ಹೌದು ಅಲ್ವೋ? ಹೌದು. ಅಪವಿತ್ರತೆ ಕಾರಣ ಯಾವುದು? ನನ್ನದು ಅದು ಇಟ್ಕೊಂಡ ಈ ನಾನು ನನ್ನದು ಪ್ರಪಂಚದಲ್ಲಿ ನನ್ನದು 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 ಅಂತ ಸ್ಥೂಲ ಸೂಕ್ಷ್ಮವಾಗಿ ಎಷ್ಟು ನೀವು ಹೇಳ್ತೀರೋ ಅಷ್ಟು ನಿಮ್ಮಲ್ಲಿ ಅಪವಿತ್ರತೆ ಬರುತ್ತೆ. ಇರ್ತದೆ. ಸ್ಥೂಲವಾಗಿ ಉಪಯೋಗ ಮಾಡೋದು ಎಲ್ಲೂ ತಪ್ಪಿಲ್ಲ. ತಪ್ಪೆಲ್ಲಿ? ಮನಸ್ಸಿನಿಂದ ನನ್ನದು ಅಂತ ಮಾಲೀಕತನವನ್ನ ತೋರಿಸೋದು ತಪ್ಪು. ತಪ್ಪು. ಅದಕ್ಕಾಗಿ ಮೊದಲನೇ ಧರ್ಮವನ್ನು ಯಾವ ಧಾರಣೆ ಮಾಡ್ಬೇಕಂತೆ? ದೇವರು ಪವಿತ್ರ. ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಮಲಿನವಾಗಿರುವಂತಹ ವಿಷಯ ವಸ್ತುಗಳನ್ನ ನಿಮ್ಮ ಮನಸ್ಸಿನ ಮೂಲಕ ನೀವೆಂದೂ ಧಾರಣೆ ಮಾಡುವ ಮಾಡಕೂಡದು. ಹಾಗಿದ್ರೆ ನಿಮ್ಮ ಮಕ್ಕಳು ಪವಿತ್ರನೋ ಅಪವಿತ್ರನೋ? ಅಪಮಿತ್ರ ಶರೀರ, ಅಪಮಿತ್ರ ಈ ಪ್ರಪಂಚದಲ್ಲಿರುವಂತಹ ಪಂಚತತ್ವಗಳು, ಅಪಮಿತ್ರ ವಾಯುಮಂಡಲ, ಅಪವಿತ್ರ. ಅಪಮಿತ್ರ ಹಾಗಿದ್ರೆ ಅದನ್ನು ಶುದ್ಧ ಮಾಡೋದು ಯಾರು? ನಾನೇ ಮಾಡ್ಬೇಕು. ಪರಮಾತ್ಮ ನೀವು ಹುಟ್ಟಿಸಿರುವಂತಹ ಮಕ್ಕಳನ್ನ ಸ್ನಾನ ಮಾಡಿಸೋದು ಯಾರು? ನಾನೇ ಮಾಡ್ತೀನಿ. ಅಲ್ವಾ? ಹಾಗೆ ಇಲ್ಲಿ ಬರ್ತಾರೆ. ಮೊದಲನೇ ಕಂಡೀಷನ್ ಏನು ಅಂತಂದ್ರೆ ಸ್ವರಾಜ್ಯ ಆಗ್ಬೇಕು ಅಂತಂದ್ರೆ ಸಂಪೂರ್ಣ ಪವಿತ್ರ ಆಗ್ಬೇಕು. ಆಗ್ಬೇಕು. ಯಾಕೆ ಆಗ್ಬೇಕು ಅಂತ ರಾಕೇಶನ್ನ ಕೇಳ್ತಾರೆ. ಏನ್ ಹೇಳಿ? ಯಾಕಾಗ್ಬೇಕು? ಯಾಕಾಗ್ಬೇಕು? ಅದೇನಾಗ್ತದೆ? ಆಗದಿದ್ರೆ ಏನಾಗತ್ತೆ? ಸ್ವಲ್ಪ ಹೇಳಿ ನೋಡೋಣ ಅಂತ ಯಾರಿಗೆ ಕೇಳ್ತಿದ್ದಾರೆ? ಬಾಬಾ ಯೋಗೇಶ್ ಅಣ್ಣಿ ಕೇಳ್ತಿದ್ದಾರೆ. ಬಾಬಾ ಯೋಗೇಶ್. ಸರಿನಾ? ಅದಕ್ಕೆ ಬಾಬಾ ಸುಂದರವಾದ ಉದಾಹರಣೆ ಹೇಳ್ತಾರೆ. ಏನು ಅಂತಂದ್ರೆ ಬೆಳಿಗ್ಗೆ ರಾಕೇಶನ ಹೊಸ ಬಟ್ಟೆ ಹಾಕೊಂಡು ಹೋಗಿದ್ದಾರೆ. ಇಲ್ಲಿ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಾಯಂಕಾಲ ಮನೆ ಬರ್ಬೇಕಾದ್ರೆ ಅಲ್ಲಿ ಯಾರೋ ಕ್ರಿಕೆಟ್ ಆಡ್ತಾ ಇದ್ರು. ಸರಿನಾ? ಇವ್ರಿಗೂ ಕೂಡ ಕ್ರಿಕೆಟ್ ಆಡಬೇಕು ಅಂತ ಏನಾಯ್ತು? ಅನ್ನಿಸ್ತು. ಯಾಕೆ ಹೇಳಿ? ಭಾನುವಾರ ಅಲ್ವಾ, ಅಂಗಡಿ ರಜಾ. ಸರಿನಾ? ಅಲ್ಲಿ ನುಮಾಜ್ ಶಾಮಿ ಯೋಗ ನಡೀತಾ ಇದೆ, ಇವ್ರು ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರು. ಸರಿ, ಕ್ರಿಕೆಟ್ ಆಡ್ತಾ ಹೋದಾಗ ಅಲ್ಲಿ ಏನಾಯ್ತು ಅಂದ್ರೆ ಮಳೆ ಬಂತು. ಏನ್ ಬಂತು? ಮಳೆ ಬಂತು. ಮಳೆ ಬಂದಾಗ ಜಾರ್ ಬಿದ್ರು. ಏನಾಯ್ತು? ಅಲ್ಲಿರುವಂತ ಮಣ್ಣೆಲ್ಲ ಮೈ ಮೇಲೆ ಏನಾಯ್ತು? ಬೀಳ್ತದೆ. ಬೆತ್ಕೋತು. ಹೋಗ್ಬೇಕಾದ್ರೆ ಇವ್ರು ವೈಟ್ ಡ್ರೆಸ್ ಹಾಕೊಂಡು ಹೋಗಿದ್ರು ಬಾಬನ ಮನೆಗಂತ. ಬರ್ಬೇಕಾದೇನ್ ಮಾಡಿದ್ರು? ಕೆಸರು ಮೇಲೆ. ಕ್ರಿಕೆಟ್ ಆಡ್ಬಿಟ್ಟು ಮೈಯೆಲ್ಲ ಕೆಸರು ಮಾಡ್ಕೊಂಡು ಬಂದ್ರು. ಎಲ್ಲಿಗೆ? ಮನೆಗೆ ಈಗೇನಾಯ್ತು? ಮಲಿನತೆ ಮನೆ ಒಳಗಡೆ ಸೇರ್ಸೋದಿಲ್ಲ. ವೈಟ್ ಡ್ರೆಸ್ಸು, ಶರೀರ ಎಲ್ಲ ಹಿಂಗಿದೆ. ಕೆಸರಾಗಿದೆ. ಆ ಕೆಸರಾಗಿರೋದನ್ನ ಕ್ಲೀನ್ ಮಾಡಿಲ್ಲ, ಹಂಗೇ ಇಟ್ಕೊಂಡಿದ್ದಾರೆ. ಇಟ್ಕೊಂಡ್ಬಿಟ್ಟು ಮನೆಗೆ ಬಂದು ಹಂಗೇ ಬಂದು ಕೈ ಕಾಲು ಏನು ತೊಳೆದೆ ಹಂಗೇ ಊಟ ಮಾಡಿದ್ರು, ಹಂಗೇ ಮಲ್ಕೊಂಡ್ರು. ಮತ್ತು ವಾಪಸ್ ಮರುದಿನ ಹಾಗೇನೆ ಯಾವುದೂ ಕ್ಲೀನ್ ಮಾಡದೆ ಬಟ್ಟೆ ಗಿಟ್ಟೆ ತೆಗೆದೇನೆ ಹಾಗೇ ಡ್ಯೂಟಿಗೆ ಹೋದ್ರು. ಇವರನ್ನ ನೋಡಿದಾಗ ಶಾಪಲ್ಲಿ ಜನ ಮೊದ್ಲಿನಗಿಂತ ಹೆಚ್ಚಿಗೆ ಕಸ್ಟಮರ್ ಬರ್ತಾನೆ ಇದ್ದಾರೆ ರಾಕೇಶನನ್ನ ನೋಡ್ಬಿಟ್ಟು. ಯಾಕೆ ಹೇಳಿ? ಬರ್ತಾರೋ ಬರಲ್ವೋ? ಬರಲ್ಲ. ಕಾರಣ ಗಲೀಜಾಗಿರ್ತದೆ. ಗಲೀಜಾಗಿ ಗಲೀಜಾಗಿರ್ಲಿ ಬಿಡಿ, ಏನ್ ತೊಂದ್ರೆ? ಹಾಗಿದ್ರೆ ಪವಿತ್ರತೆ ಬೇಕು ಅಪವಿತ್ರತೆ ಬೇಕು? ಪವಿತ್ರತೆ ಬೇಕು. ಹಾಗಿದ್ರೆ 63 ಜನ್ಮದ ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ ಕೊಳಕನ್ನ? ಈ ಪ್ರಪಂಚದಲ್ಲಿರುವಂತ ವ್ಯಕ್ತಿ ವಸ್ತು ವಿಷಯಗಳನ್ನ ನನ್ನದು 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 ಅಂತ ಇಟ್ಕೊಂಡ್ರೆ ನಿಮ್ಮ ಶರೀರದ ಮೇಲೆ ಕೆಸರನ್ನು ಇಟ್ಕೊಂಡಾಗ ನಿಮ್ಗೆ ಆ ಶರೀರದ ಮೂಲಕ ಆ ಬಟ್ಟೆಯ ಮೂಲಕ ಯಾವುದೇ ಕರ್ಮ ಮಾಡೋದು ನಿಮ್ಗೆ ಆರಾಮ ಅಂತ ಅನ್ಸತ್ತೋ ಕಷ್ಟ ಅಂತ ಅನ್ಸತ್ತೋ? ಕಷ್ಟ ಅನ್ಸುತ್ತೆ. ಕಷ್ಟ. ನಿಮ್ಮನ್ನ ಬೇರೆಯವ್ರು ನೋಡಿದ್ರೆ ಅವ್ರಿಗೆ ಹೆಂಗ ಅನ್ಸತ್ತೆ? ಬರ್ಬೇಡ್ರಿ. ಅವ್ರು ನಿಮ್ಮ ಹತ್ರ ಬರ್ತಾರಾ? ಬರೋದಿಲ್ಲ. ಈಗ ಹೇಳಿ ಆದ್ಮೇಲೆ ಸಂಪೂರ್ಣ ಪವಿತ್ರತೆ ಅಂತಂದ್ರೇನು? ಸಂಪೂರ್ಣ ಪವಿತ್ರತೆ ಅಂತಂದ್ರೇನು? ಪರಮಾತ್ಮನ ಸಪ್ತಗುಣಗಳು ಮಾತ್ರ ಇದು. ಒಂದು ನಿರಾಕಾರ ಅಷ್ಟು ಬಿಟ್ರೆ ಬೇರೆ ಯಾವುದನ್ನು ಕೂಡ ನೀವೇನ್ ಮಾಡುವಂಗಿಲ್ಲ. ಮನಸ್ಸಿನಿಂದ ನನ್ನದು ಅಂತ ಮಾಲೀಕತ್ವ ನೀವು ತೋರಿಸುವ ಹಾಗೆ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಬಾಬಾ? ಸಂಪೂರ್ಣ ಸಂಪೂರ್ಣ ಪವಿತ್ರತೆ. ಅಂದ್ರೆ ಬಾಬಾ ಸುಂದರವಾಗಿ ಹೇಳ್ತಾರೆ, ಮಕ್ಕಳೇ ನೀವು ನಿಮ್ಮದನ್ನ ಮಾತ್ರ ಇಟ್ಕೊಳ್ಬಹುದೇ ಹೊರತು ಬೇರೆಯವ್ರದನ್ನ ನೀವು ನಿಮ್ ಜೊತೆಲಿ ಇಟ್ಕೊಳ್ಳುವ ಹಾಗೆ ಇಲ್ಲ. ನೀವು ಯಾವ್ದಕ್ ಮಾಲೀಕರು? ನನ್ನ ಮನಸ್ಸು, ಬುದ್ಧಿ,
ಸಂಸ್ಕಾರಕ್ಕೆ. ನಾಗಣ್ಣ ಏನಂದ್ರಿ? ನನ್ನ ಮನಸ್ಸು ಬುದ್ಧಿ ಸಂಸ್ಕಾರಕ್ಕೆ ನಾನ್ ಮಾಲೀಕ. ಸರಿ, ಆ ಮನಸ್ಸಿಗೆ ಮಾಲೀಕ ನೀವಾ? ಅಲ್ಲ. ಬಾಬು ಅವರು ಅದನ್ನ ಜನ್ಮ ಕೊಟ್ಟಿದ್ ನೀವಾ? ಇಲ್ಲ, ಬಾಬರ್ ಕೊಟ್ಬಿಟ್ಟಿದೆ. ನೀವು ಅಲ್ಲ, ನೀವು ಯಾರಿಗೆ ಕೊಟ್ಟಿದ್ದೀರಿ ಆಮೇಲೆ. ಈಗ ನನ್ನದು ಅಂತ ಹೇಳಲಿಕ್ಕೆ ನೀವು ಜನ್ಮ ಕೊಟ್ಟಿರ್ಬೇಕಲ್ಲ, ಇಲ್ಲ ಅಲ್ವಲ್ಲ? ಅವಾಗ ನಾನು ಜನ್ಮನೇ ಕೊಟ್ಟಿಲ್ಲ ಅಂದ್ಮೇಲೆ ಆ ಮನಸ್ಸು ನಂದು ಹೆಂಗಾಯ್ತು? ಇಲ್ಲ ಅಲ್ಲ ತಾನೆ? ಈಗ ನನ್ನದು ಅಂತ ಮಾಲೀಕತ್ವ ಬರಬೇಕು ಅಂತಂದ್ರೆ ಅದರ ನಿರ್ಮಾಣವನ್ನ ನಾನು ಮಾಡಿಲ್ಲ. ಮನಸ್ಸನ್ನ ನೀವು ನಿರ್ಮಾಣ ಮಾಡಿದ್ದೀರಿ, ಇಲ್ಲ ಬುದ್ಧಿ ಮಾಡಿದ್ದೀರಿ, ಇಲ್ಲ. ಸಂಸ್ಕಾರ ಮಾಡಿದ್ದೀರಾ? ಇಲ್ಲ. ಇಲ್ಲ. ನಾಗಣ್ಣವ್ರು ಹೇಳ್ತಾರೆ, ಇಲ್ಲ ಅಣ್ಣವ್ರೆ, ನಾನು ನಮ್ಮ ಮನೆಯಲ್ಲಿ ಒಂದು ಮಾವಿನ ಮರ ಬೆಳೆಸಿದ್ದೇನೆ. ಅವಾಗ ಮಾವಿನ ಮರ ಯಾರ್ದು? ನಂದು. ಹೌದಲ್ವೋ ನಾಗಣ್ಣ? ಹಾ. ಹೌದಲ್ವೋ? ಹೌದು. ನೀವು ಬರೀ ಬೀಜ ಭೂಮಿಲಿ ಹಾಕಿದ್ದೀರಷ್ಟೇ, ನೀವೇನು ಬೆಳೆಸಿದ್ದೀರಿ? ಬೆಳೆಸಿಲ್ಲ. ಪ್ರಕೃತಿಯಿಂದ ನೀವು ಭೂಮಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೀಜ ಹಾಕಿದಿರಿ, ಬಾವಿಲಿರೋ ನೀರನ್ನು ಒಯ್ದ್ಬಿಟ್ಟು ಅಲ್ಲಿ ಹಾಕಿದ್ರಿ ಅಷ್ಟೇ, ಬಿಟ್ರೆ ಅದು ಬೀಜ ಅದರ ಪಾಡಿಗೆ ಅದು ಬೆಳೆದ್ಬಿಟ್ಟು ದೊಡ್ಡದಾಗ್ಬಿಟ್ಟು ಹಣ್ಣಾಗಿದೆ ಹೊರತು ನೀವೇನು ಮಾಡಿಲ್ವಲ್ಲ ಅಲ್ಲಿ. ಹೌದು. ಅವಾಗ ನೀವ್ ಹೆಂಗ್ ಮಾಲೀಕರಾದ್ರೆ ಹೆಂಗಿದ್ರೆ? ಇಲ್ಲ. ಹೇಳಿ ನೋಡೋಣ. ಇವಾಗ ನಿಮ್ಮ ಹತ್ರ ಏನಿದೆ? ಶಾಂತಿ ನಿಮ್ದ? ಇಲ್ಲ ಪರಮಾತ್ಮಂದು. ಪರಂಧಾಮ ನಿಮ್ದ? ಇಲ್ಲ. ಮತ್ತೇನಿದೆ ಮತ್ತೆ? ಶಕ್ತಿ ಅಷ್ಟೇ. ಮತ್ ನಾನು 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 ಅಂತ ಯಾಕೆ ಹೇಳ್ತೀರಿ? ಆ ಮನ್ಸಿಗೆ ಬರುವಂತ ಒಂದು ಸಂಕಲ್ಪಗಳು ಇದೆಲ್ಲ ಬರುತ್ತಲ್ಲ, ಅದನ್ನ ಈಗ ನಾನು ಅಜ್ಞಾನದಿಂದ ಮಾಡ್ಕೊಂಡಿದ್ದು, ನನ್ನ ಶರೀರ, ನನ್ನ ಮಕ್ಕಳು, ನನ್ನ ಮನೆ. ಅವಾಗ ನಮಗೆ ಜ್ಞಾನ ಇರ್ಲಿಲ್ಲ, ಅದಕ್ಕೆ ನಾವು ನನ್ನದು ಅಂತ ಹೇಳಿದ್ವಿ. ಇವಾಗ ಜ್ಞಾನ ಇದೆ ತಾನೇ? ಜ್ಞಾನ ಇದ್ದಾಗ ಅದ್ ಯಾವುದು ನನ್ನದು ಅಂತ ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಜ್ಞಾನ ಅಂತಂದ್ರೆ ಅರಿವು. ಹೌದು, ನನಗೆ ಅವಾಗ ಗೊತ್ತಿಲ್ಲ. ಇಲ್ಲಿ ಇವಾಗ ಚಿಕ್ಕ ಮಕ್ಕಳು ಯಾರ್ದೋ ದುಡ್ಡು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ನಂದು ನಂದು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ. ಹಾಗೆ ಈ ಎಲ್ಲ ವಸ್ತುಗಳ ಬಗ್ಗೆ ಜ್ಞಾನ ಇಲ್ದೇ ಇರೋದಕ್ಕೆ ನಾನೇನ್ ಹೇಳ್ತಾ ಇದ್ದೆ, ನಂದು ಅಂತ ಇದೆ. ನನ್ನದು ಅಂತ ಅಂದ ಮೇಲೆ ನಾನಲ್ಲ. ಮನಬುದ್ಧಿ ಸಂಸ್ಕಾರನೇ ಬೇರೆ, ಆತ್ಮನೇ ಬೇರೆ. ಮನಬುದ್ಧಿ ಸಂಸ್ಕಾರ ಬೇರೆ, ಶರೀರ ಬೇರೆ, ಬಟ್ಟೆ ಬೇರೆ, ಮಾಲೀಕ ಆತ್ಮ ಬೇರೆ. ಬೇರೆ. ಅದನ್ನು ಕೂಡ ನಮ್ಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮನಬುದ್ಧಿ ಸಂಸ್ಕಾರನೇ ನಾನು ಅಂತ ಹೇಳ್ತೀವಿ. ಅವಾಗ ನಾನು ಮನಬುದ್ಧಿ ಸಂಸ್ಕಾರ ಹೇಳ್ಬೇಕಿತ್ತಲ್ವ, ನಾನು ನನ್ನದು ಅಂತ ಹೇಳ್ತೀನಲ್ವಾ? ಅದು ನಿರಾಕಾರ ಇರಬಹುದು, 5,000 ವರ್ಷ ನಿಮ್ ಜೊತೆಲಿ ಇರಬಹುದು, ಅದ್ರ ಮಾತಕ್ಕೆ ಅದು ನಾನು ಆಗೋದಿಲ್ಲ. 80 ವರ್ಷ ಈ ಶರೀರದ ಜೊತೆಗೆ ನೀವಿದ್ದಾಗ ನೀವು ಶರೀರ ಆಗ್ಬಿಡ್ತೀರಾ? ಇಲ್ಲವಲ್ಲ. ಕಂಟಿನ್ಯೂಸ್ ಆಗಿದ್ದು ಶರೀರ ಬೇರೆನೆ, ಆತ್ಮ ಬೇರೆ. ಅವಾಗ ಆತ್ಮ ಅಂತಂದೇನು ನಿರಾಕಾರವಾದ ಒಂದು ಶಕ್ತಿ. ಅಷ್ಟೇ ಬಿಟ್ಟರೆ ಆತ್ಮನಲ್ಲಿ ನನ್ನದು ಅಂತ ಏನು ಇಲ್ಲ. ಅಂದ್ಮೇಲೆ ನೀವು ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳಿಗೆ ನೀವು ಮಾಲೀಕರು ಅಲ್ಲ. ನಿಮ್ದಲ್ದೇ ಇರುವಂತ ವಿಷಯವನ್ನ ನಿಮ್ಮ ಜೊತೆಲಿ ಇಟ್ಕೊಳ್ಳುವಂತ ಯಾವ ಅಧಿಕಾರನ ನಿಮ್ಗೆ ಇಲ್ಲ. ಅದನ್ನ ನೀವು ಇಟ್ಕೊಂಡಾಗ ಅದಕ್ಕೆ ಏನ್ ಹೇಳ್ತಾರೆ? ಅಪವಿತ್ರ ಅಂತ ಹೇಳ್ತಾರೆ. ಹೇಗಿದೆ? ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಏನು? ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಇರೋದು. ನಾನು ಶುದ್ಧ ಆತ್ಮ. ನಾನು ಯಾರು? ನಾನು ಶುದ್ಧ ಆತ್ಮ. ಅಂದ್ರೆ ಒಂದು ಶಕ್ತಿ ಅಷ್ಟೇನೆ, ಶಕ್ತಿ ಅಷ್ಟೇನೆ. ಓಕೆ, ನಾನು ಯಾರ್ದೇ ಜೊತೆ ಕನೆಕ್ಟ್ ಆದ್ರೂ ಕೂಡ ನಾನು ಅದ ಅನುಭವ ಮಾಡಿದ್ದೀನಿ ಅಷ್ಟೇ, ಬಿಟ್ರೆ ಅದರ ಮಾಲೀಕ ನಾನು ಅಲ್ಲ. ಓಕೆ. ನಾನು ರಾಕೇಶ್ ಅಣ್ಣನ ಮನೆಗೆ ಹೋಗ್ತೇನೆ, ಚೇರ್ ಮೇಲೆ ಕೂತ್ಕೊಳ್ತೇನೆ, ಮಂಚದ ಮೇಲೆ ಮಲ್ಕೊಳ್ತೇನೆ, ಇಡ್ಲಿ ವಡ ತಿಂತೇನೆ, ಅದು ಯಾವ್ದರ ಮಾಲೀಕನು ನಾನು ಅಲ್ಲ. ನಾನು ರಾಕೇಶ್ ಅಣ್ಣನ ಮನೆಗೆ ಯಾರು? ಎಷ್ಟು ಅತಿಥಿ. ಯಾರು ಹೇಳಿ? ಅತಿಥಿ. ಅಂದ್ಮೇಲೆ ಈ ಸ್ಥೂಲ ಪ್ರಪಂಚಕ್ಕೆ ನೀವ್ಯಾರು? ಅತಿಥಿ. ಪರಂಧಾಮಕ್ಕೆ ನೀವ್ಯಾರು? ಅತಿಥಿ. ಹೌದಾ? ಅಂತ ಮನೆ. ಪರಂಧಾಮ ನಮ್ದೇ ಮನೆ. ನಿಮ್ಮಪ್ಪನ ಮನೆ, ಅದು ನಿಮ್ದಲ್ಲ. ಹಾ. ನಿಮ್ಮಪ್ಪನ ಮನೆ ನಿಮ್ದು ಹೆಂಗಾಗ್ಬಿಡ್ತದೆ ತಂದೆ ಮನೆ. ಅಲ್ವಾ? ಅಲ್ಲಿರುವಂತ ಸಪ್ತ ಗುಣಗಳು ನಿಮ್ಮ ಅಪ್ಪಂದು, ನಿಮ್ದು ಏನಿಲ್ಲ. ನಿಮ್ದೇನಾಗಿದ್ರೆ ಯಾವ್ದೇನು ಇಲ್ವೋ ವಾಸ್ತವಿಕತ ಸ್ಥಿತಿಯಲ್ಲಿ ಇರೋದೇನೆ ಸಂಪೂರ್ಣ ಪವಿತ್ರ. ಎಲ್ಲದರ ಜೊತೆಯೇ ನಾನಿದ್ರೂನು ಕೂಡ ಅದು ನನ್ನದು ಅಲ್ಲ. ಬಾಡಿಗೆ ಮನೇಲಿದ್ದೇನೆ, ನಂದ. ಅಲ್ಲ. ಟಿವಿ EMI ಇದೆ, ಅದು ನಂದ. ಅಲ್ಲ. ಆಫೀಸ್ ಹೋಗ್ಬಿಟ್ಟು ಆಫೀಸ್ ಟೇಬಲ್, ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಉಪಯೋಗ ಮಾಡ್ತೇವೆ, ಅದು ನನ್ನದ. ಅಲ್ಲ. ನಂದಲ್ಲ. ಅಂತ ಬುದ್ಧಿ ನಿಮ್ಗಿದೆ, ಹೌದು ತಾನೇ?
ಅಂದಮೇಲೆ ಆತ್ಮೀಯರೇ, ಈ ಪ್ರಪಂಚದಲ್ಲಿ ನನ್ನದು ನನ್ನದು ಅಂತ ನೀವು ಎಷ್ಟು ಮನಸ್ಸಿನಲ್ಲಿ ಮಾಡ್ಕೊಳ್ತೀರೋ ಅಷ್ಟು ನೀವು ಅಪವಿತ್ರ ಆಗ್ತೀರಿ. ಅದಕ್ಕೆ ಮೊದಲನೇ ಧರ್ಮ ಯಾವ್ದಂತೆ? ಪವಿತ್ರತೆ. ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಸ್ವರಾಜ್ಯಕ್ಕೆ, ಸ್ವರಾಜ್ಯ ಅಂತಂದ್ರೆ ನಿಮಗೆ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದು ಅದರ ವಿಕಾರದ ಪ್ರಭಾವ ಆತ್ಮದ ಮೇಲೆ ಬಿಡಬಾರದು. ನೋಡಿ ಆದ್ಮೇಲೆ ಒಂದು ಸ್ವಲ್ಪ ಬಿಸಿಲು ಶರೀರದ ಮೇಲೆ ಇದ್ರೆ ಏನಾಗ್ತದೆ? ನಮ್ಗೆ ಸರಿಯಾಗಿ ಕೆಲಸ ಬಿಸಿ. ಮಾಡ್ಲಿಕ್ಕೆ ಆಗೋದಿಲ್ಲ. ಚಳಿ ಇದ್ರೆ ಆಗೋದಿಲ್ವಾ, ಜ್ವರ ಇದ್ರೆ ಆಗೋದಿಲ್ಲ, ತಲೆನೋವು ಇದ್ರೆ ಆಗೋದಿಲ್ಲ ಅಲ್ವಾ? ಹಾಗೆ ಎಲ್ಲಾ ಜವಾಬ್ದಾರಿ, ವಿಶ್ವ ಕಲ್ಯಾಣ ನಾನು ಮಾಡಬೇಕು, ಸರ್ವಶಕ್ತಿ ನಾನು ಕೊಡಬೇಕು, ವರ್ಣ ಪಾವನ ಮಾಡ್ಬೇಕು, ಅಮೃತ ವೇಳೆಗೆ ಹೇಳ್ಬೇಕು, ಎಲ್ಲಾ ಜವಾಬ್ದಾರಿ ಏನ್ ಮಾಡ್ಬಿಟ್ಟಿದೀವಿ? ತುಂಬಿಟ್ಟಿದ್ದೀವಿ. ಅದೇನೆ ನಮ್ಗೆ ತುಂಬಾ ಭಾರ ಆಗಿದೆ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಹೌದಣ್ಣವ್ರೆ, ಎಲ್ಲ ಭಾರವನ್ನ ಬಾಬನಿಗೆ ಕೊಟ್ಬಿಟ್ಟು ನಾವು ಚೆನ್ನಾಗಿ ಏನ್ ಮಾಡ್ತೀವಿ? ನಿದ್ರೆ ಮಾಡ್ತೀವಿ. ಅದು ಕರೆಕ್ಟ್ ಆಗಿ ಉತ್ತರ ಹೇಳ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಆ ರೀತಿ ನಿದ್ರೆ ಅದು ಮಾಡು. ಅಣ್ಣ ಹಾ. ಇವತ್ತು ಅನುಭವ ಆಯ್ತಾ ಇದೆ ಅಣ್ಣವ್ರು, ಏನು ಅಂತ ಗೊತ್ತಿಲ್ಲ. ಆ, ಅದು ಅನುಭವ ಆಗ್ತಾ ಇದೆ ಅಣ್ಣವ್ರು. ಹೆಂಗೆ ಅಂದ್ರೆ ನಾನು ಯಾವುದೇ ಸಂಕಲ್ಪನೂ ನಡಿಬಾರ್ದು ಅನ್ನೋ ಸ್ಥಿತಿನಲ್ಲಿ ನಾನು ಹೋಗ್ಬೇಕು. ಹ್ಮ್. ಯಾಕಂದ್ರೆ ನಾನು ಸಂಕಲ್ಪ ಮಾಡೋದೇ ಇಲ್ಲ. ಯಾಕಂದ್ರೆ ಮಾಡಿ ಮಾಡ್ಸೋಂತವ್ರು ಅವ್ರಿದ್ದಾರೆ. ನಂದು ಅಂದ್ರೆ ತಂದೆಗೆ ಮನ್ಸು ಬುದ್ಧಿ ಕೊಟ್ಟು ಕೂತ್ಕೊಂಡಿರೋದು ಅಷ್ಟೇ ನನ್ ಕೆಲ್ಸ ಅಂತೇಳಿ ಆ, ಯಾವುದೇ ಸಂಕಲ್ಪ ಬರ್ದಾಗ ಒಂದು ಅನುಭವ ಆಗ್ತಾ ಇದೆ ಅಣ್ಣವ್ರೆ. ಕಣ್ಣನ್ನ ಬಡಿಯುವಂತ ಒಂದು ಮಾತೇ ಇಲ್ಲ. ಆ, ಈ ಕಣ್ಣನ್ನ ಒಂದು ಮೇಲೆ ಕೆಳದಂಗ ಆಗತ್ತೆ ಅಷ್ಟೇ. ನನ್ನ ಮನ್ಸನ್ನ ಮೇಲೆ ಕೆಳದಂಗ ಆಗತ್ತೆ ಅಷ್ಟ್ ಬಿಟ್ರೆ ಹ್ಮ್. ಇನ್ನೇನು ಆಗಲ್ಲ. ಆ ಸಮಯದಲ್ಲಿ ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಅನುಭವ ಆಗುತ್ತೆ. ಅದ್ ಬಿಟ್ರೆ ಇಲ್ಲಿ ಬಂದಾಗ ದೃಷ್ಟಿ ತಗೊಳ್ಳೋಂತ ಒಂದು ಕಾಣಿಸುತ್ತೆ. ಅಷ್ಟ್ ಬಿಟ್ರೆ ಇಲ್ಲಿ ಸಂಕಲ್ಪನೇ ನಡೆಯಲ್ಲ ಅನ್ನೋ ರೀತಿ ಒಂದು ಆಗ್ತಾ ಇದೆ. ಓಕೆ, ಸಂಕಲ್ಪ ಯಾಕೆ ಮಾಡಬಾರ್ದು? ಸಂಕಲ್ಪ ಯಾವಾಗ ಮಾಡಬಾರದು? ಎರಡು ಪ್ರಶ್ನೆ. ಯಾಕೆ ಮಾಡಬಾರ್ದು? ಯಾವಾಗ ಮಾಡಬಾರ್ದು? ಹ್ಮ್, ಯೋಗದಲ್ಲಿ ಕೂತ್ಕೊಂಡಾಗ ಸಂಕಲ್ಪ ಮಾಡಬಾರ್ದು. ಸರಿ ಅಣ್ಣವ್ರೆ, ನನಗೆ ಆ ಭಾಷೆಯಲ್ಲಿ ಅರ್ಥ ಆಗಲ್ಲಪ್ಪ. ನಿಮ್ಮಷ್ಟು ಸೀನಿಯರ್ ನಾನಲ್ಲ. ಅವ್ ನನಗೆ ಅರ್ಥ ಆಗೋದು ಹೆಂಗೆ? ಬಾಬಾ ಏನ್ ಹೇಳ್ತಾರೆ, ಮಗು ಒಬ್ಬರೇ ಇದ್ದಾಗ ಹ್ಮ್ ಏನ್ ಕರ್ಮ ಮಾಡಬೇಕು ಅಂತ ಬಿಟ್ಟು ಯಾರು ಯೋಚನೆ ಮಾಡ್ಬೇಕು? ತಂದೆ ಮಗು, ತಂದೆ ಅಥವಾ ತಾಯಿ ಯೋಚನೆ ಮಾಡ್ಬೇಕು. ಹೌದು, ಒಬ್ಬರೇ ಇದ್ದಾಗ ಅಲ್ಲ. ಮಗು ಒಬ್ಬರೇ ಇದ್ದಾಗ ಇವಾಗ ಸ್ಕೂಲ್ ಬ್ಯಾಗ್ ತಗೊಂಡ್ ಹೋಗ್ತಾ ಇರ್ಬೋದು, ನಡ್ಕೊಂಡು ಬರ್ತಾ ಇರ್ಬೋದು, ಏನೇ ಕರ್ಮ ಮಾಡ್ಬೇಕು ಅದು ಯಾರು ಸಂಕಲ್ಪ ಮಾಡ್ಬೇಕು? ಮಗು ಯಾಕಂದ್ರೆ ಒಬ್ಬರೇ ಇದೆ, ಕರ್ಮ ಅದನ್ನೇ ಮಾಡ್ಬೇಕ. ಸಂಕಲ್ಪ ಅಂತಂದ್ರೆ ಕರ್ಮದ ಆರಂಭದ ಸಮಯ, ಹೌದಾ? ಅದೇ ಮಾಡ್ಬೇಕಾಗಿರುವಂತ ಕಾರಣದಿಂದ ಯೋಚನೆ, ಚಿಂತನೆ, ಕರ್ಮ ಯಾರು ಮಾಡ್ಬೇಕು? ಮಗುನೇ. ಯಾವಾಗ? ಮಗು ಒಬ್ಬರೇ ಓಕೆ, ಮಗು ಸ್ಕೂಲಿಂದ ಹೊರಗಡೆ ಬಂತು, ಅಮ್ಮ ಇದ್ದಾರೆ. ಯಾರಿದ್ದಾರೆ? ಅಮ್ಮ ಇದ್ದಾರೆ. ಮಗು ಏನ್ ಮಾಡ್ತು? ತನ್ನ ಶರೀರವನ್ನ, ತನ್ನ ಬ್ಯಾಗ್ ಅನ್ನ, ನೀರಿನ ಬಾಟಲ್ ಎಲ್ಲ ತಗೊಂಡು ಅಮ್ಮನ ಮಡಿಯಲ್ಲಿ ಕೂತ್ಕೊಂಡ್ಬಿಡ್ತು. ಈಗ ಸಂಕಲ್ಪ ಯಾರು ಮಾಡ್ಬೇಕು? ಮಾಡ್ತಾರೆ. ಯಾಕೆ ಹೇಳಿ? ಈಗ ಅಮ್ಮನಿಗೆ ಒಪ್ಪಿಸ್ಬಿಟ್ಟಿದೆ ಅದು. ನಿನ್ನ ಮನೆಗಾರು ಕರ್ಕೊಂಡು ಹೋಗು, ಮದುವೆ ಮನೆಗಾದ್ರು ಕರ್ಕೊಂಡು ಹೋಗು, ಶೂನಾದ್ರು ತೆಗಿ, ಸ್ನಾನನಾದ್ರು ಮಾಡ್ತಿ, ಏನು ಬೇಕಾದ್ರೂ ಮಾಡು. ಅದೇನ್ ಮಾಡತ್ತೆ? ಒಪ್ಪಿಸಿಬಿಟ್ಟು ಅಮ್ಮ ಏನ್ ಟ್ರೀಟ್ಮೆಂಟ್ ಕೊಡ್ತಾರ ಅದನ್ನೇನ್ ಮಾಡ್ತಾ ಇರ್ತದೆ? ಅನುಭವಿಸ್ತಾ ಇರ್ತದೆ. ಹಾಗಂತ ಮಗು ಅಮ್ಮನ ಮಡಿಯಲ್ಲಿ ಇದ್ದಾಗ ಮೊಬೈಲ್ ಆಪರೇಟ್ ಮಾಡುವಾಗೆ ಇಲ್ಲ. ಏನ್ ಮಾಡ್ಬೇಕು? ಸುಮ್ನೆ ಅಮ್ಮನ ಮಡಿಯಲ್ಲಿ ಇದ್ದು ಅಮ್ಮ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅಮ್ಮ ದಾರಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಮ್ಮ ಮುದ್ದು ಮಾಡ್ತಾ ಇರ್ತಾರೆ. ಏನು ಮಾಡ್ತಿದಾರೋ ಅದನ್ನೇನ್ ಮಾಡೋದು? ಅನುಭವಿಸೋದು. ಮನೆಗೆ ಬಂದ್ರೆ ಬಟ್ಟೆ ತೆಗೆದ್ರೆ ಓಕೆ, ಯಾವ ಬಟ್ಟೆ ಹಾಕಿದ್ರೆ ಓಕೆ, ಯಾವ ತಿಂಡಿ ತಿನ್ನಿಸಿದ್ರು ಓಕೆ, ಯಾವಾಗ ಮಲಗಿಸಿದ್ರು ಓಕೆ. ಅಂದೇನಾಗಿದೆ ಅದು? ನಾನು ಸ್ವತಃ ಏನೂ ಮಾಡ್ತಾ ಇಲ್ಲ. ತನ್ನ ಶರೀರ ಹೇಳುವಂತ ಸಾಧನದ ಮೇಲೆ, ಬಟ್ಟೆ ಹೇಳುವಂತ ಸಾಧನದ ಮೇಲೆ, ಶೂ ಹೇಳುವಂತ ಸಾಧನದ ಮೇಲೆ, ಊಟದ ಡಬ್ಬ ಹೇಳುವಂತ ಸಾಧನದ ಮೇಲೆ, ಹೋಮ್ವರ್ಕ್ ಹೇಳುವಂತ ಬುಕ್ಕಿನ ಮೇಲೆ ಎಲ್ಲಾ ಜವಾಬ್ದಾರಿ ಯಾರು ಕೊಟ್ಬಿಡ್ತಾರೆ? ಅಮ್ಮನಿಗೆ ಕೊಟ್ಟಾಗ ಮಗು ತಾನು ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಆ ಎಲ್ಲ ಸಾಧನದ ಮೇಲೆ ಅಮ್ಮ ಏನು ಕರ್ಮ ಮಾಡ್ತಾ ಇದ್ದಾರೋ ಆ ಕರ್ಮದ ಫಲವನ್ನ ಅನುಭವ ಮಾಡೋದಷ್ಟೇ. ಹಾಗೆ ಬಾಬಾ ಹೇಳ್ತಾರೆ, ನಿನ್ನ ಮನಸ್ಸನ್ನು ನನ್ನ ಕೈಲಿ ಕೊಟ್ಟಾಗ ನೀನು ಏನು ಮಾಡ್ಬೇಕು ಅಂತ ಸಂಕಲ್ಪ ನಿನಗೆ ಬೇಡ, ಅದನ್ನ ನಾನು ನೋಡ್ಕೊಳ್ತೇನೆ. ನನ್ನ ಅಶರೀರಿ ಆಗ್ಬೇಕಾ, ಬಿಂದು ಆಗ್ಬೇಕೋ, ಸರ್ವಶಕ್ತಿವಂತ ಆಗ್ಬೇಕೋ, ವಿಶ್ವ ಕಲ್ಯಾಣ ಆಗ್ಬೇಕೋ, ವಿಕರ್ಮ ವಿನಾಶ ಆಗ್ಬೇಕು, ಅದು ನಿನಗೆ ಬೇಡ. ನೀನ್ ಏನು ಮಾಡ್ಬೇಕು ಅಂತ ಸಂಕಲ್ಪ, ಕರ್ಮ ಎಲ್ಲಾನು ಕೂಡ ನಾನೇ ಮಾಡ್ತೇನೆ. ಯಾಕೆ ನಾನೇನ್ ಮಾಡ್ಬೇಕಂಗಿದ್ರೆ?
ಸಂಕಲ್ಪನೂ ಅವರೇ ಮಾಡ್ತಾರೆ, ಕರ್ಮನೂ ಅವರೇ. ನಾನೇನ್ ಮಾಡ್ಬೇಕು? ಸುಮ್ನೆ ಅವ್ರ ಜೊತೆ ಇರ್ಬೇಕು. ಇಲ್ಲಪ್ಪ, ನಿದ್ರೆ ಮಾಡ್ಬೇಕು. ಅನುಭವ ಮಾಡು. ಈಗ ಕ್ಲಿಯರ್ ಸಿಕ್ತೋಣ. ನಾನು ಸುಮ್ಮನೆ ಇದ್ರೆ ನಿದ್ರೆ ಆಗ್ತದೆ, ಆವಾಗ ಸಂಗಮ ಆಗೋದಿಲ್ಲ. ಸಂಗಮದ ನಾವಿಬ್ರು ಜೊತೆ ಇರ್ಬೇಕು. ನಾನು ಮತ್ತು ಬಾಬಾ ಅಲ್ಲಿ ಇರ್ಲೇಬೇಕು. ಓಕೆ, ಸಾಧನ ನಂದಿರಬಹುದು, ಜೀವನ ನಂದಿರಬಹುದು, ಆದರೆ ಆ ಜೀವನವನ್ನು ನಡೆಸ್ತಾ ಇರೋದು ಶಿವಭಾವ ಇರುವಂತ ಕಾರಣದಿಂದ ನನ್ನ ಕರ್ಮೇಂದ್ರಿಯದ ಮೇಲೆ ಅವರು ಏನು ಕರ್ಮ ಮಾಡ್ತಿದಾರೋ ಆ ಕರ್ಮದ ಫಲ ಪ್ರಾರಬ್ಧವನ್ನು ನಾನೇನ್ ಮಾಡ್ತಾ ಇರ್ಬೇಕು? ಅನುಭವ. ಅದು ಸ್ವಚ್ಛತೆ ಇರ್ಲಿ, ಪವಿತ್ರತೆ ಇರ್ಲಿ, ಶುದ್ಧತೆ ಇರ್ಲಿ, ಶಕ್ತಿ ಪ್ರವಾಹ ಇರ್ಲಿ, ಸೇವೆ ಇರ್ಲಿ, ವಿಕರ್ಮ ವಿನಾಶ ಮಾಡೋದಾಗ್ಲಿ, ಅದು ಆಶೀರ್ವಾದ ಜಮದ ಖಾತೆಗಳು ಏನಿದ್ದು ಕೂಡ ಅದರ ಮೇಲೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅದರ ಅನುಭವ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಗಮನ ಏನು ಅಂತಂದ್ರೆ ಮನಸ್ಸು ಸದಾಕಾಲ ಎಲ್ಲಿರ್ಬೇಕು? ಬಾಬಾದ ಒಳಗಡೆಗಿರ್ಬೇಕು. ಸದಾ ಮಗು ತಾಯಿಯ ಮಡಿಲಲ್ಲಿರ್ಬೇಕು. ಕೆಳಗಡೆ ಇಳಿವಂಗಿಲ್ಲ, ಕೈ ಹಿಡ್ಕೊಳುವಂಗಿಲ್ಲ. ಎಲ್ಲಿರ್ಬೇಕು? ಹಾಗೆ ಮನಸ್ಸು ಸದಾಕಾಲ ಯಾರ ಕೈಲಿರ್ಬೇಕು? ಬಾಬನ ಕೈ. ಬಾಬಾ ಅವರ ಮನಸ್ಸು. ಅದ್ ಹೆಂಗ್ ಗೊತ್ತಾಗ್ತದೆ? ಹಗುರತೆ ಅನುಭವ ಆಗುತ್ತೆ. ಶಾಂತಿಯ ಸುಖದ ಅನುಭವ ಆಯ್ತು ಅಂತಂದ್ರೆ ಮನಸ್ಸು ಯಾರಲ್ಲಿದೆ? ಯಾಕಂದ್ರೆ ನಾನು ಯಾರ ಜೊತೆಯಲ್ಲಿ ಇದೆಯೋ ಅವನ ಗುಣದ ನನಗೆ ಅನುಭವ ಆಗ್ಬೇಕು. ಸೂರ್ಯನ ತೊದ ಬಿಸಿ ಅನುಭವ ಆಗಿ ಆಗ್ತದೆ. ನಾಲ್ಗೆ ಮೇಲೆ ಸ್ವೀಟ್ ಇಟ್ರೆ ಖಾರದ ಅನುಭವ ಆಗಿ ಆಗ್ತದೆ. ಹಾಗೆ ಭಗವಂತನ ಜೊತೆಯಲ್ಲಿ ಇದ್ದಾಗ ಇಲ್ಲಿ ಬಾಬಾ ಹೇಳ್ತಾರೆ, ಸಂಕಲ್ಪವನ್ನು ಕೂಡ ನೀನು ಮಾಡುವ ಅವಶ್ಯಕತೆ ಇಲ್ಲ, ನೀನು ಸಂಪೂರ್ಣ ಸಮರ್ಪಣೆ ಆಗ್ಬೇಕು. ಪುರುಷಾರ್ಥ, ಸೇವೆ ಎಲ್ಲಾನು ಕೂಡ ಕೆಲಸ ಯಾರ್ದು? ನಾವೇನ್ ಮಾಡ್ಬೇಕು? ಮನಸ್ಸನ್ನು ಅವ್ರ ಕೈಯಲ್ಲಿ ನಿರಂತರವಾಗಿ ಒಂದ್ ಸೆಕೆಂಡ್ ನಾವು ಅಲ್ಲಿ ಇರ್ತೀವಿ. ಎಲ್ಲಿ? ಅಮ್ಮನ ಮಡಿಲಲ್ಲಿ. ಅಮ್ಮ ಒಂದು ಶೂ ತೆಗೆದ್ರು, ಏನ್ ಮಾಡಿದ್ರು? ಅಲ್ಲಿಂದ ಕೆಳಗಡೆ ಓಡ್ ಬಂದ್ರು ರಾಕೇಶ್ ಅಣ್ಣ. ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಮತ್ತೆ ಹೋದ್ರು. ಎಲ್ಲಿ? ಇನ್ನೊಂದು ಶೂ ತೆಗೆದ್ರು, ಮತ್ತೆ ಅರ್ಧ ಗಂಟೆ ಕೆಳಗಡೆಗೆ ಬಂದ್ರು. ಅವಾಗ ಏನಾಗ್ತದೆ? ಸಮಯ ವ್ಯರ್ಥ ಆಗ್ತದೆ. ಆವಾಗ ಅವರು ಕೊಡುವಂತ ಟ್ರೀಟ್ಮೆಂಟ್ ಇನ ಅನುಭವ ನಿಮಗೆ ನಿರಂತರವಾಗಿ ಅಲ್ಲಿದ್ದಾಗ ಮಾತ್ರ ಒಂದ್ ಅರ್ಧ ಗಂಟೆ ಇರಿ. ಶೂ ತೆಗೆದು, ಸಾಕ್ಸ್ ತೆಗೆದು, ಬಟ್ಟೆ ತೆಗೆದು, ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ಸ್ನಾನ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಆವಾಗ ಏನಾಗುತ್ತೆ? ಹಗುರತೆ. ಹಾಗೆ ಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಎಷ್ಟು ಬಾಬನ ಮಡಿಲಲ್ಲಿ ಇರ್ತದೆ ಅಥವಾ ಊರು ಸುತ್ತಿಸ್ತಾ ಇರ್ತಿರೋ ಅಂತ ಏನ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಓಂ ಶಾಂತಿ. ಓಂ ಶಾಂತಿ.